ನಾನಿವತ್ ಯಾಕೆ ಇಲ್ಲಿಗೆ ಬಂದಿದ್ದೀನಿ ಗೊತ್ತಾ 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 ಹೇಳ್ತೀನಿ. ಇವತ್ ಏನಾಗುತ್ತೆ ಅಂತ ನನಗ್ ಮಾತ್ರ ಚೆನ್ನಾಗ್ ಗೊತ್ತು. ಇಡೀ ವರ್ಷದಲ್ಲಿ ಇವತ್ತು ಮಾತ್ರ ನನ್ನ ಈ ನಿಜ ರೂಪನ ನೋಡಕ್ ಸಾಧ್ಯ. ನನ್ನ ನಿಜ ರೂಪ ನಾನು 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 ಮಮ್ಮಿ ಆಗಿದ್ದೀನಿ. ಕಂಗ್ರ್ಯಾಚುಲೇಷನ್ಸ್ ರೀ, ಕಂಗ್ರ್ಯಾಚುಲೇಷನ್ಸ್ ರೀ, ಕಂಗ್ರ್ಯಾಚುಲೇಷನ್ಸ್. ಎಷ್ಟು ತಿಂಗಳಿಗೆ ನಿಮ್ಗೆ? ನೋಡಿ, ಬೈಕ್ ಏನಾದಿದ್ರೆ ಹೇಳ್ಬಿಡಿ, ಮಾಡಿಸ್ಕೊಟ್ಬಿಡೋಣ. ಆಮೇಲೆ ನಿಧಾನ ಕೂಡಾಡ್ಬೇಕು, ಮೆಟ್ಲು ಗಿಟ್ಲು ಇಳುವಾಗೆಲ್ಲ ಹುಷಾರು, ಗೊತ್ತಾಯ್ತಾ? ನಾನು ಮಾವಿನಕಾಯಿ ತಿನ್ನೋ ಮಮ್ಮಿ ಅಲ್ಲ, ಮನುಷ್ಯರ ರಕ್ತ ಕುಡಿಯೋ ಮಮ್ಮಿ. ಮನುಷ್ಯರ ರಕ್ತ ಕುಡಿಯೋ ಮಮ್ಮಿ. ಆದ್ರೆ ಇವತ್ ಯಾಕೆ ಇಲ್ಲಿಗೆ ಬಂದೆ? ನಾನ್ ಯಾಕೆ ಬಂದೆ ಗೊತ್ತಾ? ಇವತ್ತು ನನ್ ಕೇಕ್ದು ಬರ್ತಡೇ. ಎಲ್ಲರೂ ತಮ್ ತಮ್ ಬರ್ತಡೇ ದಿವಸ ಕೇಕ್ ಕಟ್ ಮಾಡ್ತಾರೆ. ಆದ್ರೆ ನಾನು ಈ ಮಮ್ಮಿ ನನ್ನ ಕೇಕ್ ಬರ್ತಡೇ ದಿವಸ ಮನುಷ್ಯರ ರಕ್ತನ ಹಾಗೆ ಕುಡಿತೀನಿ. ಹಾಗೆ ಕುಡಿದ್ರೆ ನನ್ನ ಯೌವನ ಶಾಶ್ವತವಾಗಿ ಉಳ್ಕೊಳ್ಳುತ್ತೆ. ನನಗೆ ರಕ್ತ ಬೇಕು, ನನಗೆ ರಕ್ತ ಬೇಕು, ನನಗೆ ಬುರುಡೆ ರಕ್ತ ಬೇಕು. Happy birthday to you. Happy birthday to you. Happy birthday. Happy birthday. Happy birthday to you. Taita ಇದೆ. How are you, Mr. Lankesh? Super, Mr. Lankesh. How's everybody? ಫ್ಯಾಂಟಾಸ್ಟಿಕ್. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾ ಇದ್ರು ನನ್ನ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್. ಏ ಸೃಜಾ, ಎಲ್ಲರನ್ನೂ ಮಾತಾಡಿಸ್ತಾ ಇದೀಯಾ? ನಾನು ಇಲ್ಲೇ ನಿಂತ್ಕೊಂಡಿದ್ದೀನಿ, ಕ್ಯಾರೇನೋ ಅಂತ ಇಲ್ಲ. ಇದ್ಯಾವ್ದು ಅಶರೀರವಾಣಿ? ನಮ್ಮ ನೀನ್ ಮಾತಾಡಿದಮ್ಮ? ಜಿ, ನಾನು ಬಾಯೇ ಬಿಟ್ಟಿಲ್ಲ, ಸುಮ್ಮನೆ ಕೂತಿದ್ದೀನಿ ಜಿ. ಇದು ಅದ್ಭುತದಲ್ಲ ಅದ್ಭುತ. ನಮ್ಮ ಮಜಾ ಟಾಕೀಸ್ JCB ಬಾಯ್ ಬಿಟ್ಟಿಲ್ವಂತೆ. ಸೃಜಾ, ನಾನು ಸೃಜಾ, ನಾನು ನಾನು ಅಂದ್ರೆ ನಾನು ಅಂದ್ರೆ ಉಪೇಂದ್ರ ಅವರ? ನಾನು ಸೃಜಾ, ಮಮ್ಮಿ. ಮಮ್ಮಿ ಅಂದ್ರೆ ಮಮ್ಮಿ ಐ ಲವ್ ಯು ಪಿಕ್ಚರ್. ಓ, ಪ್ರಿಯಾಂಕಾ ಅವ್ರು ಮಾಡಿದ್. ಪ್ರಿಯಾಂಕಾ ಉಪೇಂದ್ರ ಹೇಳಿದಿರಾ? ಬನ್ನಿ ಇಲ್ಲಿ. ಸೃಜಾ, ಇವನ್ ಯಾರಪ್ಪ ಇವನು? ನಾನೇ ಎಲ್ರ ಜೀವ ತಿಂತೀನಿ, ಇವ್ ನನ್ ಜೀವನೇ ತಿಂತಾನೆ. ನಾನು ಮಮ್ಮಿ ಅಂದ್ರೆ ಏನ್ ದೆವ್ವನ? ಸೃಜಾ, ಇಲ್ಲಿ ಇಲ್ಲಿ ಏನ್ರಿ ನಮ್ಮ ಮನೆಗೆ ದೆವ್ವ ಬಂದಿದ್ಯಾ? ನನ್ ಕಣ್ಣಿಗೆ ಕಾಣ್ತಾ ಇಲ್ವಲ್ರಿ? ಯಾಕೆ ಕಾಣಿಸ್ತಿಲ್ಲ ಅಂತ ಈಗ ಗೊತ್ತಾಯ್ತು. ವೈರಲ್ಲಿ ಕರೆಂಟ್ ಇದ್ರು ಹೇಗ್ ಕಾಣಲ್ವೋ ಅದೇ ತರ ಈ ಮಮ್ಮಿ ಕೂಡ. ನೀನ್ ನಂಬಲ್ಲ ಅಂದ್ರೆ ದೆವ್ವ ನಂಬಲ್ಲ ಅಂದ್ರೆ ನಾನ್ ನಿನ್ ಕಣ್ಣಿಗೆ ಕಾಣಿಸಲ್ಲ. ಓ, ವೈರಲ್ಲಿ ಕರೆಂಟ್ ಇದ್ರು ಕರೆಂಟ್ ಕಾಣಲ್ಲ. ಇವಾಗ ನಮ್ಮ ರೆಮೋ ಹೊಟ್ಟೆಲ್ ಗ್ಯಾಸ್ ಇದ್ರು ಕಾಣಲ್ವಲ್ಲ, ಹಂಗೆ ನೋಡಿ. ಇದಕ್ಕೆ ಈ ನಮ್ ಕುರಿ ಇದಾನಲ್ಲ, ಅವ್ನಿಗೆ ಹೇಳಿದೆ ಫಸ್ಟ್ ಹೋಗ್ಬಿಟ್ಟು ಕಟ್ಲೆ ಮಾಡಿಸ್ಕೊಂಡು ಮನೆ ಸುತ್ತ ಕಟ್ಟು ಅಂತ. ದುಡ್ಡು ಇಸ್ಕೊಂಡು ಹೋದ, ಅವ್ನು ಎಸ್ಕೇಪ್ ಹಾಕಿದಾನೆ. ಅದಕ್ಕೆ ಈ ದೆವ್ಗಳ ಕಾಟ ಎಲ್ಲ ನಮ್ಗೀಗ ಎಂಟ್ರಿ ತಗೊಂಡು ಕಾಟ ಕೊಡ್ತಾ ಇದೆ. ಅಲೋ ದೆವ್ವ ಅವ್ರೆ, ನೀವ್ ಎಲ್ಲಿದ್ದೀರಾ ಗೊತ್ತಾಗ್ತಾ ಇಲ್ಲ. ನಿಮ್ಮನ್ನ ನೋಡ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ನೀನು ದೆವ್ವ ನಂಬ್ತೀಯ ಅಂತ 3 ಸರಿ ಕಣ್ ಮುಚ್ಕೊಂಡು ಹೇಳ್ಬೇಕು. ಓಕೆ, ನಾನು ಈಜಿಲ ನಂಬ್ತೀನಿ. ನಾನ್ ಹೇಳಿದ್ದು ಆ ಶೈನಿಂಗ್ ದೆವ್ವ ಬಗ್ಗೆ ಅಲ್ಲ, ಈ ಸ್ಮೈಲಿಂಗ್ ದೆವ್ವ ಬಗ್ಗೆ. ಇವಾಗ ಏನ್ ಹೇಳ್ಬೇಕು ನಾನು? ಹೇಳದ್ನಲ್ಲ, ನೀನು ದೆವ್ವಗಳನ್ನ ನಂಬ್ತೀನಿ ಅಂತ 3 ಸರಿ ಕಣ್ ಮುಚ್ಕೊಂಡು ಹೇಳು. ಆಯ್ತು, ನಾನು ದೆವ್ವನ ನಂಬ್ತೀನಿ. ಹಾಯ್, ಹೆಂಗಿದ್ಯಾ? ಫ್ಯಾನ್ಸ್ ಏನು ಮಾಡಕ್ಕಾಗಲ್ಲ. ಅಲ್ಲ, ನನ್ನ ನೋಡಿದ್ರೆ ಭಯ ಆಗ್ತಿಲ್ವಾ ನಿನ್ಗೆ? ಭಯ ಅಂತೆ? ಮದ್ವೆಗ್ ಮುಂಚೆ ದೆವ್ವಾಗಿವ ಭಯ ಆಯ್ತು, ಮದ್ವೆ ಆದ್ಮೇಲೆ ಭಯನೇ ಇಲ್ಲ. ಮತ್ತೆ ಏನ್ ಸಮಾಚಾರ? ಏನು ನಮ್ಮನೆಗ್ ಬಂದಿದ್ದ? ಒಂದ್ ನಿಮಿಷ ಹೇಳ್ತೀನಿ, ಮುಟ್ಟಲ್ಲ ಮಾತಾಡ್ಬೇಡ, ಕೇಳ್ತಿದ್ಯಾ ಅಂತ ಹೇಳ್ತೀನಿ. ಟ್ರಾಜಿಡಿ ಸ್ಟೋರಿ. ನಾನು, ನಮ್ಮಮ್ಮ, ನಮ್ಮ ಅಣ್ಣ
ಎಲ್ಲರೂ ತುಂಬಿದ ಸಂಸಾರ. ಎಲ್ಲರೂ ಸ್ಮಶಾನದಲ್ಲಿ ಖುಷಿಯಾಗಿದ್ವಿ. ಒಂದಿನ ನಮ್ಮಪ್ಪ ಗೋರಿನ್ ಮಲಗ್ದಾಗ ಹೆವಿ ಶೆಕೆ ಆಗ್ಬಿಡ್ತು. ಎದ್ರು 4 ಹೆಜ್ಜೆ, 1 2 3 4ನೇ ಹೆಜ್ಜೆಗ್ ಬಿದ್ದು ಹೋಗ್ಬಿಟ್ರು. ಓ, ಏನ್ ಲವ್ ಅಲ್ಲಿ ಬಿದ್ದೋಗ್ಬಿಟ್ರ ನಿಮ್ಮಪ್ಪ? ಇಲ್ಲ ಕೊಳವೆ ಬಾವಿಲ್ ಬಿದ್ದು ಹೋಗ್ಬಿಟ್ರು. ಕೊಳವೆ ಬಾವಿಲಿ? ನಿಮ್ಮಪ್ಪ ಬೀಳೋ ಅಷ್ಟು ದೊಡ್ಡ ಕೊಳವೆ ಬಾವಿ ಇತ್ತ? ನಮ್ಮಪ್ಪ ಆತ್ಮ ಅಲ್ವಾ, ಎಲ್ ಬೇಕೋ ಅಲ್ಲಿ ಸೂಟ್ ಆಗ್ಬಿಡ್ತಾ ಇದ್ರು. ಈಗ ನಮ್ಮಿಂದ ಏನಾಗಬೇಕಾಗಿತ್ತು ಅದನ್ನ ಹೇಳಮ್ಮ ಫಸ್ಟ್. ಏನಿಲ್ಲ, ನಮ್ಮಪ್ಪಂದು ಆರೋಗ್ಯವಾದ ಹಾರ್ಟು ನಿಂತು ಹೋಗಿತ್ತು. ಇದ್ದಕ್ಕಿದ್ದಂಗೆ ಹೊಡ್ಕೊಳಕ್ ಸ್ಟಾರ್ಟ್ ಆಗ್ಬಿಡ್ತು. ಮತ್ತೆ ನಿಂತು ಹೋಗ್ಬೇಕು ಅಂದ್ರೆ ಆಪರೇಷನ್ ಮಾಡ್ಬೇಕು, ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಅಂತ ಡಾಕ್ಟರ್ ಹೇಳಿದ್ರು. ಆದ್ರೆ ಏನ್ ಮಾಡೋದು, ನನ್ ಹತ್ರ ಅಷ್ಟು ದುಡ್ಡಿಲ್ವಲ್ಲ, ಹೀಗೆ ಭಿಕ್ಷೆ ಬೇಡ್ಕೊಂತ ಬಂದೆ. ಎಲ್ಲಾ ಕಡೆ ನಾಳೆ ಬಾ ಅಂತ ಬೋರ್ಡ್ ಇರುತ್ತೆ, ಇಲ್ಲ ಅಂದ್ರೆ ಇಂತ ಬುರುಡೆ ಅಂತವ್ರು ತಾಯ್ತಾ ಕಟ್ಕೊಂಡ್ ಬಿಟ್ಟಿರ್ತಾರೆ. ಅದಕ್ಕೆ 2 ಇಲ್ದಿ ನಿಮ್ ಮನೆ ಕಾಣಿಸ್ತು ಒಳಗ್ ಬಂದ್ಬಿಟ್ಟೆ. ಪಾಪ ನೀನು ನೋಡ್ತಾ ಇದ್ರೆ ನನಗೆ ದುಃಖ ಬರ್ತಾ ಇದೆ. ಅಲ್ಲ, ಈ ತರ ಭಿಕ್ಷೆ ಬೇಡ ಬದಲು ನಿಮ್ಮ ಅಣ್ಣ ಇದಾನಲ್ಲ, ಅವ್ನಿಗೆ ಹೇಳಿದ್ರೆ ಅವ್ನ ಏನಾದ್ರು ಮಾಡಿರೋನಲ್ವಾ? ಅಯ್ಯೋ ಪಾಪ, ಅವನಿಗೆ 2 ಕಾಲು ಇಲ್ಲ, ಹೇಗ್ ಕೆಲ್ಸ ಮಾಡ್ತಾನೆ? 2 ಕಾಲಿಲ್ವಾ? ಏನಾಯ್ತು ಅವ್ನಿಗೆ? ನಮ್ಮ ಅಮ್ಮಂಗೆ ಆಕ್ಸಿಡೆಂಟ್ ಆಯ್ತಲ್ಲ, ಅವನ್ ಕಾಲ್ನ ಕಿತ್ತು ನಮ್ಮ ಅಮ್ಮಂಗ್ ಕೊಟ್ಬಿಟ್ಟ. ಓಲಿ, ಅವ್ನಿಗೆ 2 ಕಾಲಿಲ್ಲ, ನಿನ್ ಕಾಲಾದ್ರೂ ಚೆನ್ನಾಗಿದೆಯಲ್ಲ? ಅಯ್ಯೋ, ಈ ಕಾಲ್ ನಂದಲ್ಲ, ನಮ್ಮಪ್ಪ ಅವ್ರದ್ ಕಿತ್ತು ನನಗ್ ಕೊಟ್ಬಿಟ್ರು. ಓ, ನಿಮ್ ಫ್ಯಾಮಿಲಿಲಿ ಯಾರು ಏನ್ ಕೇಳಿದ್ರು ಕಿತ್ ಕೊಟ್ಬಿಡ್ತೀರಾ? ನಿನ್ ಕಷ್ಟ ನೋಡಕ್ ಆಗ್ತಿಲ್ಲ, ಇದಕ್ಕೊಂದು ಪರಿಹಾರ ಕೊಡಿಸ್ತೀನಿ. ಇವತ್ತು ನಮ್ಮ ಮನೆಗೆ ಆಕೆ ಚಿತ್ರತಂಡದವ್ರು ಬರ್ತಿದ್ದಾರೆ. ಸೊ ಅವ್ರ ಪ್ರೊಡ್ಯೂಸರ್ಗೆ ಹೇಳ್ಬಿಟ್ಟು ಒಂದ್ ಸ್ವಲ್ಪ ನಮ್ಮ ಬೂತ್ಗೆ ಒಂದ್ ಸ್ವಲ್ಪ ಡೊನೇಷನ್ ಮಾಡಿ ಅಂತ ಹೇಳ್ತೀನಿ. ಯಾವ್ದು? ಆಕೆ ಬಂದ್ರ? ಅಯ್ಯೋ, ಎಲ್ ಬಂದ್ರು? ಅಯ್ಯೋ, ಅವ್ರು ಬಂದ್ರೆ ನೀನ್ ಯಾಕೆ ಎದ್ರಕೋತಾ ಇದ್ಯಾ? ಮೊನ್ನೆ ಮೊಬೈಲ್ ಅಲ್ಲಿ ಟ್ರೈಲರ್ ನೋಡ್ಬಿಟ್ಟೆ. ನಾವು ಭೂತಗಳೇ ಭಯ ಅಂದ್ರೆ ಅವ್ರು ನಮಗಿಂತ ಭಯಾನಕ. ಅಯ್ಯೋ, ಆಕೆ ಚಿತ್ರದವ್ರು ನಮ್ಗಿಂತ ಡಬಲ್ ಹಾರರು. ನಾನಂತೂ ಹೊರಟೆ, ನನ್ ಟಾರ್ಚು. ನೋಡಿ, ಈ ದೆವ್ವ ನಿಜವಾಗ್ಲೂ ಇದೆಯೋ ಇಲ್ವೋ ನಮಗಂತೂ ಗೊತ್ತಿಲ್ಲ. ಆದ್ರೆ ಆಗಾಗ ನಮ್ಮ ಸ್ಯಾಂಡ್ಲ್ವುಡ್ ಅಲ್ಲಿ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡುತ್ತೆ. ಈಗ ಆ ಒಂದು ಸ್ಟೋರಿಯ ಲೈನ್ ಅನ್ನ ಇಟ್ಕೊಂಡು, ಒಂದು ಹಾರರ್ ಸ್ಟೋರಿ, ಸಸ್ಪೆನ್ಸ್ ಥ್ರಿಲ್ಲರ್ ನ ಇಟ್ಕೊಂಡು ನಮಗೆಲ್ಲ ಒಂದು ಥ್ರಿಲ್ಲರ್ ಸಿನಿಮಾ ಕೊಡೋದಕ್ಕೆ ತಯಾರಾಗಿದ್ದಾರೆ. ಆ ಚಿತ್ರತಂಡದವರು ಇವತ್ತು ನಮ್ಮ ಮಜಾ ಟಾಕೀಸ್ ಬಂದಿದ್ದಾರೆ. ಅವ್ರನ್ನೆಲ್ಲ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ಆಕೆ ಚಿತ್ರತಂಡದಿಂದ ಚಿರಂಜೀವಿ ಸರ್ಜಾ, ಶರ್ಮಿಳಾ ಮಾಂಡ್ರೆ, ಗುರು ಕಿರಣ್, ಪ್ರಕಾಶ್ ಬೆಳವಾಡಿ, ಅಚ್ಯುತ್ ಕುಮಾರ್, ಯೋಗೀಶ್ ಅಂಡ್ ಡೈರೆಕ್ಟರ್ ಚೈತನ್ಯ. ಯಾರು 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 ಬಂದರು, ಯಾರು ಬೆನ್ನ ಹಿಂದೆ ನಿಂತರು. ಆಕೆ ಚಿತ್ರತಂಡದವ್ರಿಗೆ ಸ್ವಾಗತ, ವೆಲ್ಕಮ್. ಎಲ್ಲರೂ ಆಕ್ಚುಲಿ ಜೋರಾದ ಚಪ್ಪಾಳೆ ತಟ್ಟಬೇಕು. ನಮ್ಮ ಅಚ್ಯುತ್ ಅವರಿಗೆ ಸ್ಟೇಟ್ ಅವಾರ್ಡ್ ಬಂದಿರೋದು. ಸೂಪರ್, ಕಂಗ್ರಾಚುಲೇಷನ್ಸ್. ಇವ್ರ ತಾತ ಅವರ ಹೆಸರದ್ದೇ ಅವಾರ್ಡ್ ಅದು, ಸುಬ್ಬಯ್ಯ ನಾಯ್ಡು ಪ್ರಶಸ್ತಿ. ಸೂಪರ್, ಕಂಗ್ರಾಚುಲೇಷನ್ಸ್. ಚಿಂದಿ ಬನ್ನಿ, ಎಲ್ಲರೂ ಕೂತ್ಕೊಳ್ಳಿ. ಆಕೆ ಬಗ್ಗೆ ಮಾತಾಡೋಣ. ಬನ್ನಿ, ಕೂತ್ಕೊಳ್ಳಿ. ಮೊದಲನೇ ಪ್ರಶ್ನೆ ನಿರ್ದೇಶಕರಿಗೆ. ಎಲ್ಲ ಓಕೆ, ಆಕೆ ಯಾಕೆ? ವಾಟ್ ಇಸ್ ದ ರೀಸನ್ ಫಾರ್ ದ ಟೈಟಲ್? ಈ ಚಿತ್ರದಲ್ಲಿ ಕತೆ ಆಗಿದೆ. ಆಕೆ ಅನ್ನೋಳು ಸಿನಿಮಾದಲ್ಲಿ ಕಾಣಿಸ್ಕೊಳ್ಳೋದಿಲ್ಲ, ಆದ್ರೆ ಇಡೀ ಆಕೆ ಚಿತ್ರವನ್ನ ಆವರಿಸ್ಕೊಂಡಿರ್ತಾಳೆ. ಆ ರೀತಿಯ ಒಂದು ಕತೆ ಇದು. ಓಕೆ, ಮಿಸ್ಟರ್ ಚಿರಂಜೀವಿ ಸರ್ಜಾ ಅವರೇ ಹೇಳಿ. ನಾನೊಬ್ಬ ಈ ಸಿನಿಮಾದಲ್ಲಿ ಒಬ್ಬ ಆರ್ಟಿಸ್ಟ್, ಅಂದ್ರೆ ಡ್ರಾಯಿಂಗ್ ಮಾಡ್ತಾನಲ್ಲ, ಪೇಂಟರ್ ಸಮಥಿಂಗ್ ಲೈಕ್ ದಟ್. ಸೊ ನಾನು ಲಂಡನ್ ಅಲ್ಲಿ ಒಂದು ಪ್ರೆಸ್ ಇದ್ರಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ನಾನ್ ಮಾಡ್ತಾರೋ ಕೆಲ್ಸಕ್ಕೂ ಇವ್ರು ಇಲ್ಲಿ ಇಂಡಿಯಾದಲ್ಲಿ ಬ್ಯಾಂಗ್ಳೂರಲ್ಲಿ ಇರೋ ಒಂದು ಮಾಡ್ತಾರೋ ಒಂದು ಕೆಲ್ಸಕ್ಕೂ ಇಬ್ರಿಗೂ ಒಂದು ಕಾಮನ್ ಫ್ಯಾಕ್ಟರ್ ಇರುತ್ತೆ. ಆ ಒಂದು ಕಾಮನ್ ಫ್ಯಾಕ್ಟರ್ ನಮ್ ಈ ಕತೆಗೆ ಒಂದು ಮೇಜರ್ ಬ್ರಿಡ್ಜ್ ಅಂತ ಹೇಳ್ಬೋದು. ಈ ಗುರು, ಆಸ್ ಯು ಆಲ್ ನೋ, ಹಿ ಇಸ್ ಅ ಫ್ಯಾಂಟಾಸ್ಟಿಕ್ ಮ್ಯೂಸಿಕ್ ಡೈರೆಕ್ಟರ್. ಬಟ್ ಗುರು ಈಸ್ ನೋನ್ ಫಾರ್ ಹಾರರ್ ಸಿನಿಮಾಗಳಿಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಡೋದ್ರಲ್ಲಿ ಎತ್ತಿದ ಕೈ ಅಂತ ಹೇಳ್ಬೋದು. ಈ ಸಿನಿಮಾದಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಆಗಿತ್ತು ಪರ್ಟೈನಿಂಗ್ ಟು ಮ್ಯೂಸಿಕ್ ಅಂಡ್ ಯೋರ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂಡ್ ಎವ್ರಿಥಿಂಗ್? ಫಿಲ್ಮ್ ಚಾಲೆಂಜಿಂಗ್ ಆಗಿತ್ತು, ಬಟ್ 50% ಡೈರೆಕ್ಟರ್ ಆಲ್ರೆಡಿ ಒಂದು ಡಿಸೈನ್ ಮಾಡಿದ್ರು, ಸೊ ರೆಸ್ಪಾನ್ಸಿಬಿಲಿಟಿ ಕಮ್ಮಿ. ಓಕೆ. ಆಮೇಲೆ ಶರ್ಮಿಳಾ ಮಾಂಡ್ರೆ ಅವರು ಮೇಕಪ್ ಹಾಕಿರ್ಲಿಲ್ಲ, ಸೊ 50% ಅಲ್ಲಿ ಕಟ್ ಆಯ್ತು. ಸೊ ಕೆಲಸನೇ ಇರ್ಲಿಲ್ಲ. ನೀವೆಲ್ಲರೂ ಕೇಳ್ಬೋದು ಈ ಪಿಕ್ಚರ್ ಯಾಕೆ ಶರ್ಮಿಳಾ ಅಂದ್ಬಿಟ್ಟು. ಶರ್ಮಿಳಾ ಒಬ್ಳೆ ಕರೆಕ್ಟ್ ಆಗಿ ಆಪ್ಟ್. ನೋಡಿದ ತಕ್ಷಣ ಕ್ಯಾರೆಕ್ಟರ್ ಹಂಗೆ ಇತ್ತು ಹಾರರ್ ಪಿಕ್ಚರ್. ವಾವ್, ನೋಡಿದ ತಕ್ಷಣ ಚೈತನ್ಯ ಆಪ್ಟ್ ಇವಳೆ. ಬೇರೆ ಏನ್ ಬೇಡ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ, ಮೇಕಪ್ ಎಲ್ಲ ಏನ್ ಬೇಕಾಗಿಲ್ಲ. ವಾವ್ ಮಾಂಡ್ರೆ. ಅಲ್ಲ, ಅಷ್ಟು ನ್ಯಾಚುರಲ್ ಬ್ಯೂಟಿ ಅಂತ.
ಹಾ ಅಷ್ಟು ನ್ಯಾಚುರಲ್ ಬ್ಯೂಟಿ ನ್ಯಾಚುರಲ್ ಹಾರರ್. ಇಲ್ಲಿ ನೋಡಿ ಬಿಡೋದಲ್ಲ ಅವರು. ಹೆಂಗಾದ್ರೂ ಮಾಡಿ ಅಲ್ಲೇ ಒಂದು ಬೌಲಿಂಗ್ ಹಾಕ್ಬಿಡ್ತೀರಲ್ಲ ಅಲ್ಲ ಸೀದಾ ಡಿಯರ್ ಫ್ರೆಂಡ್ ಪಾಪ ಬಿಟ್ಕೊಡ್ಬಾರ್ದ್ರಿ. ಹೂ ಇಸ್ ನಾಟ್ ಡಿಯರ್ ಫ್ರೆಂಡ್ ಫಾರ್ ಯು ಟೆಲ್ ಮಿ. ಶರ್ಮಿಳಾ ವೆರಿ ಗುಡ್ ನಾಟ್ ಅಲ್ಲ ಹೂ ಇಸ್ ನಾಟ್ ನಿಮ್ಗೆ ಸುಂಕುತ್ಕಟ್ಟೆ ಮುನಿಯಮ್ಮನೂ ಕ್ಲೋಸ್ ಫ್ರೆಂಡ್. ಡಿಯರ್ ಸ್ಮಾಲ್ ದ ಮ್ಯಾನ್ ವಿತ್ ದ ಬಿಗ್ ಹಾರ್ಟ್. ಈ ಸಿನಿಮಾ ಪ್ರೊಡ್ಯೂಸರ್ ನಾನು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮಾತ್ರ. ಓಕೆ, ಪ್ರೊಡ್ಯೂಸರ್ ಬಂದು ಮೈ ಫ್ರೆಂಡ್ ಫ್ರಮ್ ಚೆನ್ನೈ ಕಾಲ್ಡ್ ಕಲೈ ಅನ್ಸೂರಿ. ಆಸ್ ಎ ಪ್ರೊಡ್ಯೂಸರ್ ನನಗೆ ಈ ಸಿನಿಮಾ ಒಂದು ನ್ಯಾಚುರಲ್ ಆಕ್ಟರ್ ಸಿಕ್ಕಿದ್ರು. ಆಕ್ಟ್ರೆಸ್ ವಾಸ್ ದೇರ್. ಆಮೇಲೆ ಅವ್ರಿಗೆ ಅದರ್ ಗ್ರೇಟ್ ಆಕ್ಟರ್ ವಾಸ್ ದೇರ್, ಮೈ ಬ್ಲೂ ಐಡ್ ಬಾಯ್. ದೆನ್ ದ ಗ್ರೇಟ್ ಟೀಮ್ ಆಫ್ ಆಟಗಾರ ಟೀಮ್, ಹಂಗೆ ಕಂಪ್ಲೀಟ್ ಅದೇ ಹೋಲ್ ಟೀಮ್ ವಾಸ್ ದೇರ್. ಈ ಸಿನಿಮಾ ನನಗೆ ಅನ್ಸಿದೆ ಅಂದ್ರೆ, ನಾರ್ಮಲಿ ನಾನು ತುಂಬಾ ಧೈರ್ಯವಂತ. ಲೈಟ್ ಇದ್ರೆ ಮಾತ್ರ ಹೋಗ್ತೀನಿ, ನೋ ಲೈಟ್ ನೋ ಗೋಯಿಂಗ್. ಅದೆಲ್ಲ ನಮ್ಗೆ ಗೊತ್ತೇ ಇಲ್ಲ. ನಾ ಹೇಳ್ದೆ ಚಿನ್ನ 100% ಮೈ 100% ಸಪೋರ್ಟ್ ಇಸ್ ದೇರ್ ಫಾರ್ ಯು. ನೀನ್ ಹೋಗಿ ಮಾಡು, ನಾ ಬರ್ತೀನಿ. ಇನ್ನು ಬರ್ತಾನೆ ಇದನ್ನು ಹೋಗಿಲ್ಲ, ಒಂದಿನ ಶೂಟಿಂಗ್ ಹೋಗ್ಲಿಲ್ಲ. ಎಷ್ಟ್ರ ಮಟ್ಟಿಗೆ ಅಂದ್ರೆ ವೀಸಾ ಸಿಗದೆ ಇರೋ ತರ ಮಾಡ್ಕೊಂಡ್ರು ಅವರು. ಯುಕೆ ಬರ್ಲೇ ಇಲ್ಲ. ಫಸ್ಟ್ ಟೈಮ್ ಇಂದ ಹಿಸ್ಟ್ರಿ ಅವರೇ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಅವ್ರದ್ದು ಬಿಡಿ, ಇವ್ರ ವೀಸನ್ ರಿಜೆಕ್ಟ್ ಆಗ್ಬಿಟ್ಟಿರ್ತಾರೆ ನಮ್ ಡೈರೆಕ್ಟರ್ದು. ಯಾಕೆ ಅವ್ರಿಗೂ ಭಯ. ಅವ್ರಿಗೇನ್ ಭಯ ಇರ್ಲಿಲ್ಲ, ಇವ್ರೇನೋ ಆಕ್ಚುಲಿ ಮೊದಲನೇ ಸತಿ ನನಗೆ ವೀಸಾ ರಿಜೆಕ್ಟ್ ಆಗೋಯ್ತು. ಎರಡನೇ ಸತಿ ಮತ್ತೆ ಅಪ್ಲೈ ಮಾಡಿ ಹೋದಾಗ ಚಿರು ನಾನು ಇಬ್ರು ಜೊತೆಗೆ ಇಂಟರ್ವ್ಯೂ ಕರೆದ್ರು. ಚಿರು ಮೊದ್ಲಿಂದ ಈ ಸಿನಿಮಾ ಯುಕೆಲ್ ಮಾಡ್ಬೇಡ, ಬರೀ ಬೆಂಗಳೂರಲ್ಲಿ ಮಾಡ್ಬೇಡ, ಸಾಕು ಇಲ್ಲೇ ಖುಷಿಯಾಗಿದ್ಬೇಡ ಅಂತ ಹೇಳ್ತಾ ಇದ್ರು. ಯಾಕೆ ನಂಗೆ ಮುಂಚೆ ಗೊತ್ತಾಗ್ಲಿಲ್ಲ. ಆಮೇಲೆ ಗೊತ್ತಾಯ್ತು ಇವ್ರಿಗೆ ಈಸ್ ವೆರಿ ಸ್ಕೇರ್ಡ್ ಆಫ್ ಹೈಟ್ಸ್. ಫ್ಲೈಟ್ 40,000 ಅಡಿ ಹೋಗುತ್ತೆ ಚಿರು, 40,000 ಮೇಲೆ ಹೋಗುತ್ತೆ ಯೂಶಲಿ ಇಂಟರ್ನ್ಯಾಷನಲ್ ಫ್ಲೈಟ್ ಅಂದಿದ್ ಕೂಡಲೇ ಬೇಡ ಬೆಂಗಳೂರಲ್ಲಿ ಶೂಟ್ ಮಾಡೋಣ ಡಿಸೈಡ್ ಮಾಡ್ಕೊಂಡ್ಬಿಟ್ರು ಅವರು. ಅಂದ್ರೆ 30,000 ಅಡಿಯಿಂದ ಬಿದ್ರೆ ಪರವಾಗಿಲ್ಲ, 40,000 ಅಡಿ. ಈಗ ನಿನಗೆ ಒಂದು ಚಾಲೆಂಜ್ ಕೊಡ್ತೀನಿ ಬಾಯ್. ನಿಂದೇ ಪಿಕ್ಚರ್ದು ಯಾವ್ದಾದ್ರು ಒಂದು ಪವರ್ಫುಲ್ ಡೈಲಾಗ್ ಹೇಳಿ, ಯಾವ್ದಾದ್ರು. ಏಯ್, ನೀನ್ ಎಷ್ಟೇ ದೊಡ್ಡ ಪುಡಂಗಿ ಆಗಿದ್ರು ಇನ್ನೊಂದ್ಸಲ ನನ್ ಕಣ್ಣು ಮುಂದೆ ಕಾಣಿಸ್ಕೊಂಡ್ರೆ ಹುಡುಕೊಂಬಂದು ಹೊಡಿತೀನಿ. ಇವಾಗ ಅದೆಲ್ಲೇ ಇದ್ರು ಹುಡ್ಕೊಂಬರ್ರೋ, ತಗೊಂಬರ್ರೋ. ಹೈಟ್ ಪ್ರಾಬ್ಲಮ್ ಅಲ್ವಾ? ಈ ಐಟಲ್ಲ ಓಕೆ ಬಾಬಾ ಪರವಾಗಿಲ್ಲ, ಹತ್ಕೋ, ಇಲ್ಲಿ ನಿಂತ್ಕೊಂಡು ಹೇಳು. ಇಲ್ಲ ಹತ್ತು ಮೇಲೆ ಹಿಡ್ಕೋ. ಹಾ ಈಗ ಅದೇ ಗೊತ್ತಲ್ಲ ಹೇಳು. ಹಾ ಏಯ್, ನೀನ್ ಎಷ್ಟೇ ದೊಡ್ಡ ಪುಡಂಗಿ ಆಗಿದ್ರು ನಡಕ್ತಾ ಇದೆಯಲ್ಲ, ಫಸ್ಟ್ ಕರೆಕ್ಟ್ ಆಗಿ ನಿಂತ್ಕೊ. ಇಲ್ಲಿ ನೋಡು, ನೀನ್ ನಡಗಿಸ್ತಾ ಇದೀಯ. ಇಲ್ಲ ಇಲ್ಲಿ ನೋಡು, ಇಲ್ಲಿ ನೋಡು. ಇಲ್ಲಿ ನೋಡು. ಹಾ ಕೊಡು. ಏಯ್, ಅಯ್ಯ ನಿನ್ನ ಈ ಡೈಲಾಗ್ ಹೇಳು. ಹಿಂಗ ಆಡಿಸ್ಕೊಂಡು ಹೆಂಗ ಆಡೋದು? ನೀನೇನ ಡೈಲಾಗ್ ಹೇಳೋದು? ಇವಾಗ ಸ್ಮಾಲ್ ಲೆಟರ್ ನೋಡು. ಬಾ 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 ನೀನೇನ ಡೈಲಾಗ್ ಹೇಳೋದು? ಅದ ಕಮಾನ್. ಉದ್ದ ಇರೋದು ಎಷ್ಟು ಕಷ್ಟ ಅಂತ ಗೊತ್ತಾಯ್ತು ಇವಾಗ. ಹತ್ತು ಎಷ್ಟು ಜನ ಫ್ರೆಂಡ್ಸ್ ಇಲ್ಲ ಮೈಕೋ ಇರೋ ಹತ್ಬೇಕು ಮೇಲೆ. ಅಲ್ಲಿ ನೋಡ್ಕೋ. ಟೆಲ್ ಮೈ ಯೋಗಿ ಯೋಗಿ ಕ್ಯಾಪ್ ತೆಗೀರಿ, ಗೊತ್ತಾಗತ್ತೆ, ರಿಯಾಕ್ಷನ್ ಗೊತ್ತಾಗುತ್ತೆ, ಕಣ್ ರಿಯಾಕ್ಷನ್. ಇಲ್ಲ ಚೆನ್ನಾಗಿ ಕ್ಲಿಯರ್ ಆಗತ್ತೆ. ಇಲ್ಲ ಇಲ್ಲ ನೋಡು, ಇದು ಎನ್ಲೈಟನಿಂಗ್ ಹೆಡ್. ಇಲ್ಲ, ಕಣ್ಣು ರಿಯಾಕ್ಷನ್ ಗೊತ್ತಾಗಬೇಕು. ಡೈಲಾಗ್ ಹೇಳ್ಕೊಡ್ರ. ಸೇಮ್ ಡೈಲಾಗ್ ಹೇಳು. ಏನು? ನೀನ್ ಎಷ್ಟೇ ದೊಡ್ಡ ಪುಡಂಗಿ ಆಗಿದ್ರು ನಂಗೆ ಕಣ್ಣು ಮುಂದೆ. ಎಷ್ಟೇ ದೊಡ್ಡ ಪುಡಂಗಿ ಆದ್ರೂ ಪೂಜಾ ಬರ ಚಿರು, ಕೂತ್ಕೋ ಬಾ. ಬಾರ ಚಿರು, ಬಾರ. ಮತ್ತೆ ಈಗ ನಮ್ಮ ಸ್ಮಾಲು ಎಲೆಕ್ಷನ್ ನಿಂತಿದ್ದಾರೆ, ನಾವೆಲ್ಲ ಜೈಕಾರ ಹಾಕೋರು, ಬನ್ನಿ. ಯೋಗಿಗೆ ಸ್ಮಾಲ್ ಯೋಗಿಗೆ ಸ್ಮಾಲ್ ಯೋಗಿಗೆ. ಆಗೋಯ್ತು ಆಗೋಯ್ತು ಆಗೋಯ್ತು. ಏ ಮಗ
ಈಗ ಪಿಕ್ಚರ್ ಒಳಗಡೆ ಅಷ್ಟೇ ಅಲ್ಲ, ಪಿಕ್ಚರ್ ಹೊರಗಡೆ ಆದಂತ ಒಂದು ಎಕ್ಸ್ಪೀರಿಯನ್ಸ್ ಅಬೌಟ್ ದಿ ಸೂಪರ್ ನ್ಯಾಚುರಲ್ ಪವರ್ಸ್ ಅಂತ ನಾವೇನ್ ಕರಿತೀವಿ. ಶರ್ಮಿಳಾ, ಒಂದ್ ತುಂಬಾ ಐ ಥಿಂಕ್ ಅನ್ಫರ್ಗೆಟಬಲ್ ಸಿಚುವೇಶನ್ ಅಥವಾ ಅಂಡ್ ಎಕ್ಸ್ಪೀರಿಯನ್ಸ್ ನನ್ಗೆ ಏನಂದ್ರೆ, ಪ್ರತಿದಿನ ನಾವು ಹಾಸ್ಲಿ ಟಾರ್ಸ್ ಲಂಡನ್ ಅಲ್ಲಿ ಶೂಟ್ ಮಾಡಿದಾಗ ರಾತ್ರಿ ಬಿಟ್ವೀನ್ 3 and 4 o'clock ಪ್ರತಿದಿನ ಒಂದ್ ನಿಮಿಷ ಅದ್ರ ಬಗ್ಗೆ ಒಂದ್ ಹೇಳ್ಬೇಕು. ಆ ಸ್ಥಳ ಏನಿತ್ತು ಇವರು ಶೂಟಿಂಗ್ ಲೊಕೇಶನ್ ಮಾಡ್ಕೊಂಡಿದಾರಲ್ಲ, ಅದು ಅದ್ರ ನಿಜವಾಗ್ಲೂ ಭಯ ಆಗೋ ತರ ಇತ್ತು. ನಿಮ್ಗೆ ಯಾರಿಗೆ ಅಲ್ಲಿಗೆ ಹೋದ್ರು ನಿಮ್ಮ ಮೂಡ್ ಬದಲಾಗೋದು ಆ ತರ ಭಯಂಕರವಾಗಿತ್ತು. ಅದೇನಂದ್ರೆ ಅದೊಂದು ಸುಮಾರು ಒಂದು 400 ವರ್ಷದ ಹಳೆ ಕ್ಯಾಸಲ್ ಅದು. ನಾನ್ ನೋಡ್ದಾಗ ಚೆನ್ನಾಗಿದೆ ರೆಸಾರ್ಟ್ ಅಂತ ಹೇಳಿದ್ರು, ಚೆನ್ನಾಗಿದೆ ಮೆಂಟಲ್ ಅಸೈಲಮ್ ಮಾಡಕ್ಕೆ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿದ್ದು. ಆಮೇಲೆ ನೋಡಿದ್ರೆ ಯುರೋಪ್ ಅಲ್ಲಿ 10 ಮೋಸ್ಟ್ ಹಾಂಟೆಡ್ ಅಂದ್ರೆ ಹಾಂಟೆಡ್ ಲೊಕೇಶನ್ಸ್ ಅಲ್ಲಿ ಅದೊಂದಂತೆ. ಆಮೇಲೆ ಅದೊಂದು 15 ಇನ್ಸಿಡೆಂಟ್ಸ್ ಇತ್ತು. ಅಲ್ಲೊಂದು ಪ್ಯಾಂಫ್ಲೆಟ್ ಕೊಟ್ರು ಏನೇನು ಅಲ್ಲಿ ಭಯಾನಕವಾದ ಘಟನೆಗಳು ನಡೀತು ಅಂತ. ಬಟ್ ಬಹಳ ಮುಖ್ಯವಾದ ಏನಂದ್ರೆ, ನಾವ್ ಅದನ್ನ ಒಂದು ಮೆಂಟಲ್ ಅಸೈಲಮ್ ತರ ತೋರಿಸ್ತಿದ್ವಿ. ಸುಮಾರು 200 ವರ್ಷದಿಂದ ಅದೊಂದು ನಿಜವಾಗ್ಲೂ ಮೆಂಟಲ್ ಅಸೈಲಮ್ ಆಗಿತ್ತಂತೆ. ಆಗಿದ್ದನ್ನ ಕ್ಲೋಸ್ ಡೌನ್ ಮಾಡಿ ಈಗ ರೆಸಾರ್ಟ್ ಮಾಡಿದ್ದಾರೆ. ಅಂದ್ರೆ ಅಲ್ಲಿ ಘಟನೆಗಳು ನಡೆದಿದ್ದನ್ನೇ ಅವರು ಅವರ ಯುನಿಕ್ ಸೆಲ್ಲಿಂಗ್ ಪಾಯಿಂಟ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಇರೋದೇ ಒಂದು ಸವಾಲ್ ತರ ಇತ್ತು. ಅಲ್ಲಿ ಹೋಗಿ ಇವರು ಅದನ್ನ ಲೊಕೇಶನ್ ಅಂತ ಮಾಡ್ಕೊಂಡಿದ್ದಾರೆ. ಎಲ್ರು ಅಲ್ಲೇ ಇದ್ರು. ಆ ಜಾಗಕ್ಕೆ ನನ್ನ ಬರಕ್ ಹೇಳಿದ್ರು. ನಾನು ಹೋಗ್ತೀನಾ? ಶರ್ಮಿಳಾ, 3 to 4. ಸೊ ಇವತ್ 4 ನೈಟ್ಸ್ಗೆ ಅಲ್ಲಿ ಇದ್ದಿದ್ವಿ. ಅಲ್ಲಿ ಆ ರಿಸಾರ್ಟ್ ಅಲ್ಲೇ ಶೂಟಿಂಗ್ ನಡೆದಿತ್ತು. ಪ್ರತಿ ರಾತ್ರಿ 3 ಗಂಟೆ 4 ಗಂಟೆ ಟೈಮ್ ಅಲ್ಲಿ ಬಿಟ್ವೀನ್ ದಟ್ ಟೈಮ್ ಲೈಟ್ಸ್ ಆಫ್ ಆಗ್ತಾ ಇತ್ತು. ಅಲ್ಲಿ 4 ಸಿನಿಮಾಗಳನ್ನ ಶೂಟ್ ಮಾಡಕ್ ಟ್ರೈ ಮಾಡಿದ್ದಾರೆ. 4 ಸಿನಿಮಾಗಳಿಗೆ ಈ ತರ ಎಕ್ಸ್ಪೀರಿಯನ್ಸ್ ಆಗಿದೆ. ಅಂದ್ರೆ ಲಂಡನ್ ನಲ್ಲಿ ಲೈಟ್ ಆಫ್ ಆಗೋದ್ರೆ, ಕರೆಂಟ್ ಹೋಗೋದಂದ್ರೆ ದಿನ ಇದು ಓಕೆ. ಇವಾಗ ನಾನು ಈ ದೆವ್ವ ಅದು ಇದು ಎಲ್ಲ ನಂಬಲ್ಲ. ನಿಜವಾಗ್ಲೂ ಏನಾದ್ರೂ ದೆವ್ವ ಇದೆ ಅನ್ನೋದಾದ್ರೆ ಇವಾಗ ನಮ್ಮ ಮನೆಯಲ್ಲಿ ಲೈಟ್ ಆಫ್ ಆಗ್ಲಿ. ಯಾಕೋ ಮಿಸ್ ಹೊಡಿತಾ ಇದೆ. ಪಡ್ಕತ್ತೀನಿ ಬೆಳಗ್ಗೆ ಎದ್ದು ಮುಖ ತೊಳ್ಕೊ ಅಂತ ನೋಡು. ಮತ್ತೆ ದೇವ್ಗಳು ಬಂದ್ರ ಅಪ್ಪ, ಇದು ಮನೆ ಕಂಡ್ರಪ್ಪ. ದೇವ್ಗಳು ಕಟ್ಸಿರೋ ಪಬ್ಲಿಕ್ ಟಾಯ್ಲೆಟ್ ಅಲ್ಲ, ಒಬ್ರಾದ್ಮೇಲೆ ಒಬ್ರು ಬರ್ತಾನೆ ಇದ್ರಲ್ಲ. ಹಲೋ, ನೀನು ದೆವ್ವನಾ? ನೀನು ಈಗ ನಾನು ದೆವ್ವ, ಬದುಕಿದ್ದಾಗ ನಾನೇ ತಂತ್ರವಾದಿ ಆಗಿದ್ದೆ. ತಂತ್ರವಾದಿ. ನೀನ್ ದೆವ್ವ ಅಲ್ಲ. ನೀನ್ ನಮ್ಮ ಪೂಜಾ ಬಾರ್ ಓನರ್ ಮುತ್ತುಮಣಿ ತಾನೆ? ಮುತ್ತುಮಣಿ ನನ್ನ ಮೊಮ್ಮಗ. ನಾನು ಅವ್ರ ತಾತ ತುತ್ತುಮಣಿ. ಓ, ನಿನಗೂ ಮುತ್ತುಮಣಿ ತರ ತಾ ಪ್ರಾಬ್ಲಮ್? ಏಯ್, ನನಗ್ ಮಾತ್ರ ಅಲ್ಲ, ನನ್ನ ಇಡೀ ಫ್ಯಾಮಿಲಿಗೆ ಪ್ರಾಬ್ಲಮ್. ಪಾಪ, ಹಂಗಾಗ್ಬಾರ್ದಾಗಿತ್ತು. ತಾವ್ ಹೆಂಗ್ ಹೋಗಿ ಹಾಕ್ಸ್ಕೊಂಡ್ರಿ? ನಾನು ಶ್ರೀಲಂಕಾಲಿದ್ದೆ. ಓ, ಶ್ರೀಲಂಕಾಲಿ? ಶ್ರೀಲಂಕಾಲಿದ್ದೆ ನಾನು. ಸತ್ತಿದ್ದು ಎಲ್ಲಿ ಅಂತ ಹೇಳ್ಕೊಂಡ್ಬಿಟ್ರೆ ನನಗೆ ತುಂಬಾ ನೋವು ಆಯ್ತದೆ. ಹೇಳಿ ಹೇಳಿ. ನನ್ನ ತರ ಯಾರು ಸತ್ತಿಲ್ಲ. ಹೆಂಗ್ ಸತ್ರಿ? ಶ್ರೀಲಂಕಾದಲ್ಲಿ ಸಮುದ್ರದಲ್ಲಿ ಬೋಟಲ್ಲಿ ಹೋಗ್ತಾ ಇದ್ದೆ ಸ್ಪೀಡ್ ಆಗಿ ಹೋಗ್ತಾ ಇದ್ದೆ ನಾನು. ಓ, ಬೋಟ್ ದಬಾಕೊಂಡ್ಬಿಟ್ಟು ನೀವು ಮುಳುಗೋಗಿ ಸತ್ತೋಗ್ಬಿಟ್ರಿ. ತನ್ನ ಪಾಡು ತಾನು ಬೋಟ್ ಹೋಯ್ತಾ ಇತ್ತು. ಮತ್ತೆ ಹೆಂಗ್ ಸತ್ರಿ? ಅಲೆಗಳು ಬಂತು ಸ್ಪೀಡ್ ಆಗಿ ಬರ್ತಿತ್ತು ಅಲೆಗಳು. ಓ, ಅಲೆ ದೊಡ್ಡ ಅಲೆ ಬಂದು ಬೋಟ್ ನ ಮುಳುಗಿಸ್ಬಿಡ್ತು, ನೀವು ಸತ್ತೋಗ್ಬಿಟ್ರಿ. ಅಲೆ ಹೋಯ್ತು. ಮತ್ ನೀವ್ ಹೆಂಗ್ರಿ ಸತ್ರಿ? ಅದನ್ನ ಹೇಳ್ರಿ. ನಾನ್ ಹಂಗೆ ಡೈ ಆಗ್ತೆ. ಮೀನು ಕ್ಯಾಚ್ ಮಾಡ್ಕೊಂಡು ಹಂಗೆ ನಡ್ಕೊಂಡು ತಡಕ್ಕೆ ಬಂದ್ಬಿಟ್ಟೆ ನಾನು. ಓಕೆ. ತಡಕ್ಕೆ ಬಂದು ಮಾರ್ಕೆಟ್ಗೆ ನಾನು ಮೀನು ಮಾರಕ್ಕೆ ಹೋಗ್ಬೇಕಲ್ಲ ನಾನು. ಆಗ ಎದುರುಗಡೆ ಒಂದು ದೊಡ್ಡ ಲಾರಿ. ಲಾರಿ? ಅದೇ ಲಾರಿ. ಲಾರಿ.
ಸ್ಪೀಡ್ ಆಗಿ ಬರ್ತಾ ಇತ್ತು. ಓ ಲಾರಿ ಹೊಡೆದು ಆಕ್ಸಿಡೆಂಟಲ್ ಸತ್ತಾಗಿರೋದು. ಏ ಇಲ್ಲ ಕಣ, ಅವನು ಪಾಡ್ ಅವ್ನು ಲೆಫ್ಟಿಗೆ ಹೋಗ್ಬಿಟ್ಟ ಅವನು. ಯೋ ಹೆಂಗಯ್ಯ ಸತ್ಯ ಅದನ್ನ ಹೇಳಯ್ಯ ಫಸ್ಟ್. ನಾನು ರೈಟ್ ತಗೊಂಡೆ. ರೈಟ್ ತಗೊಂಡ್ ನೋಡ್ತೀನಿ, ದೊಡ್ಡ ತಳ್ಳ. ಏನ ತಳ್ಳ ತಳ್ಳ ಅಲ್ಲ ತಳ್ಳ ಅಲ್ಲ. ಓಕೆ, ಈಗ ಅದು ಲಾರಿ ಬಂತಲ್ಲ, ಅವಾಯ್ಡ್ ಮಾಡೋದಕ್ಕೆ ಅವ್ನ್ ರೈಟ್ ಹೋಗ್ಬಿಟ್ಟ, ಹಳ್ಳದಲ್ಲಿ ಬಿದ್ದು ಸತ್ತೋಗಿರೋದು. ಯಾ ಇಲ್ಲ, ನಾನೇನ್ ತಡ್ಡಾನ, ಹಳ್ಳ ತಾಟ್ಕೊಂಡು ಹೋಗ್ಬಿಟ್ಟೆ ನಾನೇ. ಮರ್ಯಾದಿಂದ ಕೇಳ್ತಾ ಇದೀನಿ, ಹೆಂಗ್ ಸತ್ಯ ಅದನ್ನ ಹೇಳಯ್ಯ. ಹಂಗೆ ಸ್ಟ್ರೈಟ್ ಹೋಯ್ತಾ ಇದ್ದ ನಾನೇ. ಅಲ್ಲಿ ಸುಮಾರು ಜನ ಚಿಕ್ಕ ಚಿಕ್ಕ ಮಕ್ಕಳುಗಳು ಲಗೋರಿ ಆಡ್ತಾ ಇದ್ರು. ಲಗೋರಿ ಅವನ ಚಿಕ್ಕವನು ಕುಳ್ಳ ಹಿಂಗೆ ತೆಗೆದು ಹಿಂಗೆ ಬಾಳ್ ಆಗ್ತಾ, ಅಲ್ಲಿ ಕಲ್ಲು ಬಂದು ಹಿಂಗೆ ಹೊಡೆದು ಇಲ್ಲಿಂದ ಕ್ರಾಕ್ ಆಗಿ ಈ ಹಾರ್ಟಿಗೆ ಹೊಡೆದ್ಬಿಟ್ಟು ಹಾರ್ಟ್ ಅಟ್ಯಾಕ್ ಆಗಿ ಅಲ್ಲೇ ಸತ್ತೋಗ್ಬಿಟ್ಟೆ ನಾನು. ಫಸ್ಟ್ ಹೊಡಿಲಿಲ್ಲ, ಹಳ್ಳದಲ್ಲಿ ಬೀಳ್ಲಿಲ್ಲ, ಬೋಟಲ್ ಮುಳುಗಿಲ್ಲ, ಲಗೋರಿ ಕಲ್ಲು ಹೊಡೆದ್ಬಿಟ್ಟು ಸತ್ತೋದ್ಯಾ. ನಿಂದು ಒಂದ್ ಸಾವೇನಯ್ಯ ನಿಂದು. ಇಂತ ತೇವರ್ಸಿ ಸಾವು ನನಗ್ ಬೇಕಾ? ಇನ್ನು ನನಗೆ ತಿಥಿನೂ ಆಗಿಲ್ಲ ಕಣ. ತಿಥಿ ಆಗಿಲ್ವಾ? ಇದ್ದ ತಾನೆ ನೀನು ಮುತ್ತು ಮಣಿ, ಅವನ್ ಯಾಕೆ ತಿಥಿ ಮಾಡ್ಲಿಲ್ಲ? ಮುತ್ತು ಮಣಿ ಸಿಕ್ಕಿಲ್ಲ ನನಗೆ. ನನಗೆ ಸಿಕ್ಕಿದ್ರೆ ತಾನೆ ಡೆಡ್ ಬಾಡಿ ಅವನು ಸಿಗಕ್ಕೆ. ಡೆಡ್ ಬಾಡಿ ಸಿಕ್ಕಿಲ್ವಾ? ಇಲ್ಲ, ಅಲ್ಲೇ ಸತ್ ಬಿದ್ದಿದ್ದಲ್ಲ. ಆ ಹುಡುಗರು ಲಗೋರಿನಲ್ಲಿ ಬಂದು ಕಲ್ಲು ಹೊಡೆದು ಸತ್ತೋಗಿದ್ನಲ್ಲ, ಅವರು ಸಿಕ್ಕಾಕೊಂಡ್ರೆ ಪೊಲೀಸ್ಗೆ ಜೈಲ್ಗೆ ಹೋಗ್ಬಿಡ್ತಾರೆ ಅನ್ಬಿಟ್ಟು ಲಗೋರಿ ಆಡ್ತಿದ್ದ ಜಾಗದಲ್ಲೇ ತಳ್ಳ ತೋಡ್ಬಿಟ್ಟು ನನ್ನ ತೂತಾಕ್ಬಿಟ್ರು. ನನ್ನ ಗೋರಿ ಮೇಲೆ ಲಗೋರಿ ಆಡ್ತಾ ಇದ್ದಾರೆ ಇನ್ನು. ಅಲ್ಲೇ ಊತಾಕ್ಬಿಟ್ರ? ಅಯ್ಯೋ ಕರ್ಮ. ಸರಿ, ತಾವಿಬ್ರು ದೆವ್ಗಳು ಇಲ್ಲಿಗೆ ಯಾಕೆ ಬಂದಿದ್ದೀರಾ? ನಮಗೆ ನ್ಯಾಯ ಬೇಕು. ಅನ್ಯಾಯವಾಗಿ ದೆವ್ವ ಆಗಿದ್ದೀರಾ, ನಿಮ್ಗೆ ಯಾವ್ದಪ್ಪ ನ್ಯಾಯ ಬೇಕು? ಯಾಕೆ ಸಿನಿಮಾದವರು ಬಂದಿದ್ದಾರೆ ಅಂತ ಬಂದಿದೀವಿ. ಸಿನಿಮಾದವ್ರು ಯಾಕೋ ಬರ್ತಾರಲ್ಲ, ಪಬ್ಲಿಸಿಟಿಗೆ ಬರೋದು. ಯಾಕೆ ಸಿನಿಮಾ ಹೆಸರು, ಅವರು ಸಿನಿಮಾದವ್ರು ಬಗ್ಗೆ ಹೇಳ್ತಿದ್ಯಾ? ಸಿನಿಮಾ ಹೆಸರು ಯಾಕೆ? ಸಿನಿಮಾ ಹೆಸರು ಯಾಕೆ ಅಂತ ನಾನು ಕೇಳ್ತಿರೋದು. ಅದು ಯಾಕೆ ಅಲ್ಲ ಕಣೋ, ಆಕೆ. ಯಾರದು? ಆಕೆ. ಅದೇ ಯಾರದು? ಸಿನಿಮಾ ಹೆಸರು ಆಕೆ. ಈ ಸಿನಿಮಾ ಹೆಸರು ಆಕೆನಾ? ಮತ್ತೆ ನಾನು ಯಾಕೆ ಅನ್ಕೊಂಬಿಟ್ಟೆ. ಇವಾಗ ಏನಪ್ಪಾ ನಿಮ್ಗೆ? ಇವ್ರ ಪಿಕ್ಚರ್ ಟಿಕೆಟ್ ಬೇಕು ತಾನೇ, ನಾನು ಕೊಡಿಸ್ತೀನಿ ಬಿಡ್ರ. ಟಿಕೆಟ್ ಬೇಡ ಸರ್, ನಾವು ಟಿಕೆಟ್ ತಗೊಂಡ್ಮೇಲೆ ದೆವ್ವ ಆಗಿರೋದು. ನಮ್ಮ ಪ್ರಾಬ್ಲಮ್ ಏನ್ ಗೊತ್ತಾ? ನಮ್ಮಂತ ಪ್ರೇತಾತ್ಮಗಳಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಗಳಿದೆ. ಏನಪ್ಪಾ? ಈಗ ದೆವ್ವದ ಮೂವಿ ಮಾಡಿರೋರ್ಗೆ ದೆವ್ವಗಳ ಕಾಂಟ್ಯಾಕ್ಟ್ ಇರುತ್ತೆ, ಅದ್ರ ಬಗ್ಗೆ ರಿಸರ್ಚ್ ಮಾಡಿರ್ತಾರೆ. ಹಾಗಾಗಿ ನಮ್ ಸಮಸ್ಯೆಗೆ ಇವರೇ ಸೊಲ್ಯೂಷನ್ ಕೊಡಕ್ಕೆ ಪರ್ಫೆಕ್ಟ್ ಅಂತ ಇವ್ರ ಹತ್ರ ಬಂದಿದ್ದೀವಿ. ಹೌದು ಹೌದು, ಅವರು ರಿಸರ್ಚ್ ಮಾಡ್ರು ನಮ್ಮ ಈ ದೆವ್ವದ ರಿಸರ್ಚ್ ಅದೇ ಮಾಡ್ರು ಈ ದೆವ್ವದ ಪಿಕ್ಚರ್ ನ. ನಿಮ್ಮಂತವ್ರು ಎಷ್ಟೋ ಸಿನಿಮಾಗಳು ಮಾಡ್ಬಿಟ್ಟಿರ್ತೀರಾ, ನಮ್ಗೆ ತಡೆಟ್ ಕೊಟ್ಟಿದ್ದೀರಾ. ಹೋಗ್ಲಿ, ತೂತನಾತೇನೆ ಮಾಡಿದ್ದೀರಾ? ಏನ ತೆಡಿತ? ತೂತನಾತೇನೆ? ತೂತನಾತೆ ಯಾವ ತೂತನಾತೆ ಅಲ್ಲ, ಕೃತಜ್ಞತೆ ಗುಗ್ಗು. ನಮ್ಮ ದೆವ್ವದ ಸಿನಿಮಾ ಮಾಡ್ತಾರೆ ಇವರೇ, ನಮಗೆ ಈ ರಾಯಲ್ಟಿ ಕೊಡೋದು ಬೇಡ ನಮಗೆ. ಅದೆಲ್ಲ ಹಾಳಾಗಿ ಹೋಗ್ಲಿ. ನಾವು ಪಿಸಾಚಿಗಳ ಗ್ರೂಪ್, ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿದೀವಿ ನಾವು. ವಾಟ್ಸಪ್ ಅದೇ ಆ ಗ್ರೂಪ್ ಅಲ್ಲಿ ನಾವು ದೊಡ್ಡದಾಗಿ ಹೇಳ್ಕೊಂಡ್ಬಿಟ್ಟಿರ್ತೀವಿ ನಾವು, ನಮ್ದು ಸಿನಿಮಾ ಈಗ ಬರ್ತಿದೆ ಅಂತ. ಯಾರ ಕಡೆಯಿಂದನೂ ರೆಸ್ಪಾನ್ಸ್ ಇಲ್ಲ. ಅಲ್ಲ, ಶೂಟಿಂಗ್ ಸ್ಪಾಟ್ ಹತ್ರ ಹೋಯ್ತೀನಿ ನಾನು, ಒಂದು ಸೆಲ್ಫಿ ತೊಗೊಳಕ್ ಆಗಲ್ಲ. ಓಪೋ ಫೋನ್ ತಗೊಳ್ಳಲ್ಲ, ಒಳ್ಳೆ ಸೆಲ್ಫಿ ಸಿಗುತ್ತೆ. ಅಯ್ಯೋ ಸರ್, ನಮ್ಮ ಹತ್ರ ಓಪೋ ಸೆಲ್ಫಿ ಎಕ್ಸ್ಪರ್ಟ್ ಫೋನ್ ಇದೆ ಸರ್, ಆದ್ರೂ ಏನು ಸೆಟ್ ಒಳಗ್ ಹೋಗಕ್ ಆಗಲ್ಲ ಸರ್. ಯಾಕಪ್ಪ? ಯಾಕೆ ಅಂದ್ರೆ ಸೆಟ್ ಹೋಗಕ್ ಮುಂಚೆ ಇವರೆಲ್ಲ ಸೆಟ್ ಪೂಜೆ ಮಾಡಿರ್ತಾರ, ಹೌದು, ದೇವ್ರ ಫೋಟೋ ಇಟ್ಟಿರ್ತಾರ. ಆಮೇಲೆ ಶೂಟಿಂಗ್ ಶುರು ಮಾಡಕ್ ಮುಂಚೆ ಕ್ಯಾಮ್ರಾ ಪೂಜೆ ಮಾಡಿರ್ತಾರ, ಅಲ್ಲೂ ದೇವ್ರ ಫೋಟೋ ಇಟ್ಟಿರ್ತಾರ. ಒಳಗೆ ಹೆಂಗ್ ಹೋಗಕ್ ಆಯ್ತದ ಸರ್? ಒಂದ್ಸಲಿ ಟ್ರೈ ಮಾಡ, ಹಂಗೆ ನುಳ್ಸುಳ್ಕೊಂಬಿಡಿ. ಈ ತರ ಟ್ರೈ ಮಾಡಕ್ ಹೋಯ್ಬಿಟ್ಟು ನನ್ನ ತಮ್ಮ ಈ ಸ್ಪ್ರೇ ಹೊಡ್ಕೊಂಡ ಜಿರ್ಲೆ ಹತ್ರ ತಾಳೆತ್ಕೊಂಡ್ಬಿಟ್ಟ ಅವನು. ಕಾಲ್ ಎತ್ಕೊಂಡಿರೋದು ಬೇರೆ, ನೀನು ಕೈ ತೋರಿಸ್ತಾ ಇದ್ದ, ಕೈ ಎತ್ಕೊಂಡಿರೋದು. ನಾನು ಇಲ್ಲೇನಾದ್ರು ತಾಳೆತ್ತಿದ್ರೆ ಕಾಸ್ಟ್ಯೂಮ್ ಪ್ರಾಬ್ಲಮ್ ಅಪ್ಪ, ಅದಕ್ಕೆ ನಾನು ತೈನೇ ತಾಲು ಅನ್ಕೊಂಡು ಎತ್ಬಿಟ್ಟೆ ನಾನು. ಅದ್ಯಾವ್ದು ಬೇಡ ಸರ್, ಬಿಟ್ಬಿಡೋಣ. ನಮ್ಮನ್ನ ಕರೆದ್ಬಿಟ್ಟು ನಮ್ಮ ಮೇಲೆ ಒಂದ್ ಸಿನಿಮಾ ಮಾಡಿರೋ ಕನ್ಸರ್ನ್ಗೆ ಒಂದಿಷ್ಟು ಬಿಡಿಗಾಸ್ ಬೇಡವಾ ಸರ್? ಸರ್, ಟೆಕ್ನಾಲಜಿ ಬೆಳೀತಾ ಬೆಳೀತಾ ನಮ್ ಸಂತತಿ ನಾಶ ಆಗ್ತಾ ಇದೆ ಸರ್. ಟೆಕ್ನಾಲಜಿ ಬೆಳೆದ್ರೆ ನಿಮ್ಗೆ ಹೆಂಗೆ ಪ್ರಾಬ್ಲಮ್? ಚಿರಂಜೀವಿ ಸರ್ಜಾ ನೀವೇ ಟೆಕ್ನಾಲಜಿ ಬೆಳೆದ್ರೆ ಸಿಟಿ ಬೆಳೆದ್ ಬಿಡ್ತದೆ. ಸಿಟಿ ಬೆಳೆದ್ ಬಿಟ್ರೆ ಮರ ಗಿಡ ಎಲ್ಲ ಕತ್ತರಿಸಿ ಬಿಡ್ತಾರೆ.
ಈ ಮರದಲ್ಲಿ ಈ ಗುಬ್ಬಚ್ಚಿ ಕಾಗೆ ಬಾವುಲಿ ಇದೆಲ್ಲ ಅಷ್ಟೇ ಇರ್ತದೆ ಅನ್ಕೊಂಡಿದ್ದೀರಾ? ನಾವು ಅದ್ರ ಮೇಲೆ ಸೆಕೆಂಡ್ ಫ್ಲೋರ್, ಅದ್ರ ಮೇಲೆ ಥರ್ಡ್ ಫ್ಲೋರ್, ನಾವು 3 ಬೆಡ್ರೂಮ್ ಹೌಸ್ ಮಾಡ್ಕೊಂಡು ಮಲ್ಕೊಂಡು ನೇತಾಡ್ತಿರ್ತೀವಿ ನಾವೇ. ಮರ ಎಲ್ಲ ಕಡ್ದು ಬಿಟ್ರೆ ನಾವು ಎಲ್ಲಿ ಹೋಗ್ಬೇಕು? ಕಾಡ್ಗೋಗು. ಎಷ್ಟೋ ಸತಿ ಟ್ರೈ ಮಾಡ್ಬಿಟ್ಟೆ ನಾನು. ಮುಂದೆ ಎಷ್ಟು ಸತಿ ಹೋದ್ರು ನಾನು ಹಿಂದೆನೆ ಬರ್ತಾ ಇದ್ದೀನಿ ನಾನು. ಗುಗ್ಗು, ಮುಂದೆ ನಡ್ಕೊಂಡು ಹೋದ್ರೆ ಕಾಡ್ ಸಿಗುತ್ತೆ, ಹಿಂದೆ ಯಾಕ ಬತ್ತೀಯಾ? ನಾನು ಗುಗ್ಗೋಲ್ಲ, ನೀನು ಗುಗ್ಗು. ದೆವ್ವಕ್ಕೆ ಕಾಲು ಹಿಂದೆ ಅಲ್ವಲ್ಲ ಇರೋದು? ದೆವ್ವಕ್ಕೆ ಕಾಲು ಉಲ್ಟಾ ಇರುತ್ತೆ, ನೀನ್ ಮುಂದಕ್ಕೆ ಹೋದಾಗಲ್ಲ ಹಿಂದಕ್ಕೆ ಕರ್ಕೊಂಡ್ ಬಂದ್ಬಿಡುತ್ತೆ. ಇವಾಗ ನೋಡು, ನಿನ್ ಕಾಲ್ ನೋಡು, ಕಾಲ್ ಕರೆಕ್ಟ್ ಆಗಿದೆ. ತಡ್ಡ, ನಿನಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ಬಾಡಿದೆ ಟರ್ನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು. ಅಪ್ಪ, ನಮ್ಮಿಂದ ಏನಾಗ್ಬೇಕು ಪ್ಲೀಸ್ ಹೇಳಿ. ಏನಿಲ್ಲ ಸರ್, ಸಾಧ್ಯ ಆದಷ್ಟು ಜನ ಮರಗಳನ್ನ ನೆಟ್ಟು ಬೆಳೆಸ್ಬೇಕು ಸರ್. ನಮ್ಮ ಗೌರ್ಮೆಂಟ್ ಅವ್ರು ಮಾಡಿರೋ ರೂಲ್ಸ್ ನ ಫಾಲೋ ಮಾಡ್ಬೇಕು ಸರ್. ಬೈಕಲ್ಲಿ ಹೋಗೋರು ಹಿಂದೊಬ್ರು ಮುಂದೊಬ್ರು ಹೆಲ್ಮೆಟ್ ಹಾಕೋಬೇಕು ಸರ್. ಕಾರಲ್ಲಿ ಕೂತ್ಕೊಳ್ಳೋರು, ಡ್ರೈವ್ ಮಾಡೋರು, ಪಕ್ಕದಲ್ಲಿರೋರು ಸೀಟ್ ಬೆಲ್ಟ್ ಹಾಕೋಬೇಕು ಸರ್. ಅವಾಗ ಆಕ್ಸಿಡೆಂಟ್ ಕಮ್ಮಿ ಆಗುತ್ತೆ ಸರ್. ಹಂಗಾಗಿ ನಮ್ಮ ಪಾಪ್ಯುಲೇಷನ್ ಕಮ್ಮಿ ಆಗಿರೋದ್ರಿಂದ ನಮಗೆ ಸಿಕ್ಕಾಪಟ್ಟೆ ಲಾಭ ಆಗುತ್ತೆ ಸರ್. ಆರಾಮಾಗಿ ಮೇಲೆ ಹಾರಾಡ್ಕೊಂಡಿರ್ಬೋದು ಸರ್. ವಾ 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 ವಾ, ಎಂತ ತತ್ವ ಹೇಳಿದ್ರು. ಆಗ್ಲೇ ನಮ್ಮ ಮನೆಗೆ ಒಂದು ಭೂತ ಬಂದಿತ್ತು, ಅದ್ ಹೇಳಿದ್ದು ಈ ಕೊಳವೆ ಬಾವಿಗಳನ್ನೆಲ್ಲ ಮುಚ್ಚಿಬಿಡಿ ಅಂತ. ಆಕ್ಚುಲಿ ಕರೆಕ್ಟ್. ದಯವಿಟ್ಟು ಕೊಳವೆ ಬಾವಿ ಎಲ್ಲೇ ಕಾಣಿಸಿದ್ರು ಅದನ್ನ ಮುಚ್ಚಿ, ಅದರಿಂದ ತುಂಬಾ ಸಮಸ್ಯೆ ಆಗ್ತಿದೆ. ಆಮೇಲೆ ಈ ದೆವ್ಗಳು ಹೇಳಿರೋದನ್ನ ಮನುಷ್ಯರು ನಾವು ಅರ್ಥ ಮಾಡ್ಕೊಂಡು ಸ್ವಲ್ಪ ಈ ಆಕ್ಸಿಡೆಂಟ್ಸ್, ಅನ್ವಾಂಟೆಡ್ ಪ್ರಾಬ್ಲಮ್ಗಳನ್ನೆಲ್ಲ ಅವಾಯ್ಡ್ ಮಾಡಿ ನಿಮ್ ಬಿಸ್ನೆಸ್ ಚೆನ್ನಾಗಾಗ್ಲಿ ಬಿಡ್ರಪ್ಪ. ಓಕೆ, ಈಗ ಆಕೆ ಸಿನಿಮಾದವ್ರು ಬಂದಿದಾರಲ್ಲ ಸರ್, ನಮ್ಗೆ ಒಂದ್ ಸ್ವಲ್ಪ ಏನಾದ್ರು ಪೇಮೆಂಟ್ ಕೊಟ್ರೆ ನಾವು ಬೇಕಾದ್ರೆ ಆಕೆಗೆ ತಲುಪಿಸ್ತೀವಿ. ಒಂದ್ ಕೆಲಸ ಮಾಡ್ರ, ಇವಾಗ ಅವರು ಪಿಕ್ಚರ್ ಪ್ರಮೋಷನ್ ಬಂದಿದ್ದಾರೆ, ಅವ್ರ ಹತ್ರ ಪೇಮೆಂಟ್ ಕೇಳಬಾರ್ದು, ನಾನ್ ಕೊಡ್ತೀನಿ, ಇಸ್ಕೊಳ್ರ. ಕೈಗೆ ಇಸ್ಕತ್ತೀರಾ, ಮೈಗೆ ಇಸ್ಕತ್ತೀರಾ? ಏನೋ ಇವನು ಕೈಗೆ ಮೈಗೆ ಅಂತವನೆ. ತುಂಬಾ ಕೊಡ್ಬೋದು, ತುಂಬಾ ಕೊಡ್ಬೋದು ಅನ್ಸುತ್ತೆ ನನಗೆ. ಒಂದ್ ನಿಮಿಷ ಇರು. ಓ, ದೊಡ್ಡದಾಗ ಏನೋ ತರಕ್ ಹೋಗವ್ ನೋಡು. ಬರ್ರ ಇಬ್ರು. ಪೇಮೆಂಟ್ ತಾನೇ ಬೇಕಾಗಿರೋದು? ಹೌದು. ತಗೋ, ರೆಡಿ? ಪೇಮೆಂಟ್. ಮಕ್ಕಳು ಕತ್ಕೊಳ್ಳೋ ಟ್ಯಾಲ್ಕಮ್ ಪೌಡರ್ ಗುರು, ಇದಕ್ಕೆ ಉಫ್ ಬಂದ್ ಇದಕ್ಕೆ ಎದ್ರಕೊಂಡಾಯ್ತು ಇವರೆಲ್ಲ ದೆವ್ಗಳಂತ. ಈಗ ಗುರು ಕಿರಣ್ ಅವರು ನಮ್ಮ ಮಜಾ ಟಾಕೀಸ್ ಬಂದಿದ್ದಾರೆ. ಸೊ ಅವ್ರು ಬಂದು ಹಾಡ್ಲಿಲ್ಲ ಅಂದ್ರೆ ಹೇಗಿರುತ್ತೆ? ಜೊತೆಲಿ ನಮ್ಮ ರೆಮೋ ಬೇರೆ ಇದ್ದಾರೆ. ಇವಾಗ ಏನು ಅಂದ್ರೆ, ಗುರು ಕಿರಣ್ ಅವರು ಹುಡುಗಿರ್ನ ಚುಡಾಯಿಸುವಂತ ಸಾಂಗ್ ಹಾಡ್ಬೇಕು, ರೆಮೋ ಹುಡುಗರಿಗೆ ಕೌಂಟರ್ ಕೊಡ್ಬೇಕು. ಓಕೆ? ಅಲ್ಲ, ಹುಡುಗರ ಬಾಯಿ ಬೊಂಬಾಯಿ ಅಂದ್ರೆ ನೀವೇನಕ್ಕೆ ಎದ್ಬಿಟ್ರಿ ಸರ್? ಅಕಸ್ಮಾತ್ ಚಾನ್ಸ್ ಸಿಕ್ಕಿದ್ರೆ ಹಿಂಗ್ ಚೇಂಜ್ ಮಾಡ್ಬಿಡಿ, ಬೊಂಬಾಯಿ ಇಜಲ ಬಾಯಿ ಅಂತ. ಹುಡುಗಿರ್ ನೋಡಿದ್ರೆ ಬಿಡ್ತಾರ ಬಾಯಿ. ಕರೆಕ್ಟ್ ಆಗಿ ಹೇಳ್ತವ್ರಿ. ಲಿರಿಕ್ಸ್ ನೋಡ್ರಿ. ಏನ್ ಮಾಡ್ತಾ ಇದೀರಾ? ಕೈ ಜಿಪ್ ಹಾಕೊಂತ ಮಿಸ್ಟರ್ ಅಚ್ಯುತ್ ಅವರೇ, ತಮಗೆ ಈ ಸಿನಿಮಾದಲ್ಲಿ ಮರೆಯೋಕ್ ಆಗದಿರುವಂತಹ ಒಂದು ಹೆಣ್ಮಗು ಯಾರು? ಕಾಮೆಟ್ ಅಂತ ಒಂದು ಹುಡುಗಿ ಇದ್ಲು, ಕಾಸ್ಟ್ಯೂಮ್ ಡಿಸೈನರ್ ಅವಳು, ಕಾಮೆಟ್ ಅಂತ. ಅವಳು ಪಾಪ, ಅವಳು ಇಂಗ್ಲಿಷ್ ನನಗೆ ಅರ್ಥ ಆಗ್ತಿರ್ಲಿಲ್ಲ. ಅವಳು ಬಹಳ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಫಾಲೋ ಮಾಡ್ತಾ ಇದ್ಲು. ಅದೇ ಕಾಸ್ಟ್ಯೂಮ್ ಹಾಕೋಬೇಕು, ಹಂಗೆ ಹಾಕೋಬೇಕು ಅಂತ. ನಾವು ಚಳಿ ಇದೆ ಬಿಡಮ್ಮ, ಇದೊಂದು ಕೋಟ್ ಹಾಕತ್ತೀವಿ ಅಂದ್ರೆ, ಇಲ್ಲ ಕೋಟ್ ಹಾಕೊಳಂಗಿಲ್ಲ, ಬರೀ ಶರ್ಟ್ ಮಾತ್ರ ಹಾಕೋಬೇಕು ಅಂತ ಈ ತರ ಕಮೆಂಟ್ ಮಾಡ್ತಿದ್ಲು. ಬರೀ ಶರ್ಟ್ ಅಂದ್ರೆ ಪ್ಯಾಂಟು? ಇದಕ್ಕೆ ಕಾಮೆಂಟ್ ಇಷ್ಟ ಆಗಿದ್ದ? ಆಕ್ಚುಲಿ ನಿಮ್ಮ ಸಿನಿಮಾದಲ್ಲಿ ಒಂದು ಫಾರಿನ್ ಮಾತಾಡುವಂತ ಒಂದು ಕ್ಯಾರೆಕ್ಟರ್ ಇದೆ, ಅದಕ್ಕೆ ಡಬ್ಬಿಂಗ್ಗೆ ತುಂಬಾ ಟ್ರೈ ಮಾಡಿದ್ರಂತಲ್ಲ, ಯಾರು ಮಾಡ್ಲಿಲ್ಲ, ಯಾರು ಸಿಗ್ಲಿಲ್ಲ, ಏನದ ಕತೆ? ಒಂದು ಬ್ರಿಟಿಷ್ ಆಕ್ಸೆಂಟ್ ಚೆನ್ನಾಗಿ ಮಾತಾಡೋರು ಬೇಕಿತ್ತು. ಓಕೆ. ಸೊ ಈಗ ಬೆಂಗಳೂರಲ್ಲಿ ಡಬ್ಬಿಂಗ್ ಇತ್ತು, ಯಾರು ಮಾಡ್ತಾರೆ ಅನ್ನುವಾಗ ಒಂದ್ಸತಿ ಶರ್ಮಿಳಾ ಕೇಳಿದೆ ಮಾಡಕ್ಕಾಗುತ್ತ ಅಂತ. ಆಕ್ಚುಲಿ ಶರ್ಮಿಳಾ ಪಾತ್ರಕ್ಕೆ ಶರ್ಮಿಳಾ ಡಬ್ಬಿಂಗ್ ಮಾಡಿಲ್ಲ, ಆಯ್ತಾ? ಒಂದು ಬ್ರಿಟಿಷ್ ಪಾತ್ರಕ್ಕೆ, ತುಂಬಾ ದೊಡ್ಡ ಬ್ರಿಟಿಷ್ ಪಾತ್ರಕ್ಕೆ ಶರ್ಮಿಳಾ ಡಬ್ಬಿಂಗ್ ಮಾಡಿದ್ದಾರೆ. ವೆರಿ ಗುಡ್. ಈಗ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡ್ತೀನಿ, ಬನ್ನಿ. ಇವರು UK ಅಲ್ಲಿ ಲಂಡನ್ ಅಲ್ಲಿ ಕಾಲ್ ಸೆಂಟರ್ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಏನು ಅಂದ್ರೆ ಸರ್ವಿಸ್ ಓರಿಯೆಂಟೆಡ್. ಪ್ರಕಾಶ್ ಅವರು ಈ ಒಂದು ಸರ್ವಿಸ್ ಓರಿಯೆಂಟೆಡ್ ಎಂಟರ್ಪ್ರಿನರ್ ಅವರು, ಅದಕ್ಕೆ ಮ್ಯಾನೇಜರ್. ಓಕೆ, ಮ್ಯಾನೇಜರು. ನಾನು ಕಾಲರ್ ಫ್ರಮ್ ಮಂಡ್ಯ. ಫ್ಯಾಂಟಾಸ್ಟಿಕ್, ಸೂಪರ್. ಹಲೋ ಹಲೋ ಅಣ್ಣ, ಯಾರಣ್ಣ ಮಾತಾಡ್ತಿರೋದು? ಎಕ್ಸ್ಕ್ಯೂಸ್ ಮೀ ಅಣ್ಣ, ನಮ್ಮ ಮನೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಣ್ಣ. ಏನೋ ಹೇಳ್ತಾನೆ ನೋಡಮ್ಮ.
ಏನೋ ಹೇಳ್ತಾ ಇದ್ರು ಕನ್ನಡದಲ್ಲಿ ಹೇಳಿದ್ರು. ಸರ್ ನಿಮ್ಗೆ ಕನ್ನಡ ಗೊತ್ತಾ? ಕನ್ನಡದಲ್ಲಿ ಅಂದ್ರೆ ಅವ್ನ್ ಮಾತಾಡ್ತಾ ಇರೋ ಕನ್ನಡ ನನಗೆ ಗೊತ್ತಾಗ್ತಾ ಇಲ್ಲ. ನಾನ್ ಅನ್ಕೊಂಡೆ ಬರೀ ಇಂಗ್ಲಿಷ್ ಗೊತ್ತು ನಿಮ್ಗೆ. ಸರಿ ಕಾಲ್ ಟ್ರಾನ್ಸ್ಫರ್ ಮಾಡಿ ಸರ್. ಹಲೋ ಹಲೋ ನಮಸ್ಕಾರ ಕಣಮಿ, ನಿನ್ನ ಹೆಸರೇನು? ಇದು ನಾನು ಬೋರೇಗೌಡನ್ ಮಗ. ಓಕೆ, ಏನ್ ಬೇಕು ನಿಮ್ಗೆ? ನೀವು ಸಿಕ್ಕರೆ ಸೂಪರು. ಸಾರಿ ನನ್ಗೆ ಅರ್ಥ ಆಗಿಲ್ಲ. ಅಮ್ಮ ಇಲ್ಲಿ ನಮ್ಮ ಊರಲ್ಲಿ ನಾವಿರೋದು ಇದ್ರ ಹತ್ರ ಮಂಡ್ಯದ ಹತ್ರ. Mandya. Oh, Mandya. I love Mandya. It's my favorite place in the world. Okay, okay. Problem ಏನು ಹೇಳಿ? ನಮ್ಮ ಮನೆ ನಲ್ಲಿ ಕೆಟ್ಟಬಿಡದೆ, ಸರಿ ಮಾಡ್ಬೇಕಲ್ಲ. ನಲ್ಲಿ ಕೊಳಾಯಿ ಟ್ಯಾಪು. Oh, tap. ಟ್ಯಾಪ್ ನ ಜಸ್ಟ್ ಓಪನ್ ಮಾಡಬೇಕು. ಓಪನ್ ಮಾಡ್ತಾ ಇದ್ದೀನಿ, ಬರೀ ಗಾಳಿ ಬರ್ತದೆ, ಏನು ಗೊತ್ತಲ್ಲ. ನೀರೇನ ಬರೀ ಗಾಳಿ ಬರ್ತದೆ. ಅದು ಸರಿಯಾಗಿ ಓಪನ್ ಮಾಡಿದ್ರೇನೆ ಬರೋದು. ಒಂದ್ 5 ನಿಮಿಷ ಬಂದು ತೋರ್ಸ್ಕೊಡು. ನಾನ್ ಬಂದ್ ತೋರ್ಸ್ಬೇಕಂದ್ರೆ ನೀವ್ ನಂಗೆ ಟಿಕೆಟ್ ಕೊಡ್ಬೇಕು. ಅಯ್ಯೋ ಟಿಕೆಟ್ ಅನ್ನು ಫ್ಲೈಟ್ ಆಗಿ ಕೊಡಿಸ್ತೀನಿ. ಬ್ರಿಟಿಷ್ ಏರ್ವೇಸ್ ಅಲ್ಲಿ ಬರ್ತೀನಿ. ಒಂದ್ ಕೆಲಸ ಮಾಡಿ, ಸುಮ್ನೆ ಓಪನ್ ಮಾಡಿ, ಅದ್ ನೀರ್ ಬಂದೇ ಬರುತ್ತೆ. ಮಾಡ್ಲಾ? ಗಾಳಿ ಬರ್ತದೆ, ಟ್ಯಾಪ್ಗೆ ಗ್ಯಾಸ್ ಆಗ್ಬಿಟ್ಟದ ಏನೋ ಗೊತ್ತಿಲ್ಲ. ಅದು ನಾನ್ ಏನ್ ಅರ್ಥ ಆಗ್ತಾ ಇಲ್ಲ. ಟ್ಯಾಪ್ ಓಪನಿಂಗ್ ಕಮಿಂಗ್ ಬುಸ್ ಗಾಳಿ. ಬುಸ್ ಹಾ ಬುಸ್ ಅಂದ್ರೆ ಅರ್ಥ ಆಗ್ತಾ ಇಲ್ಲ. ಪುರ್ರ ಅಂದ್ರೆ ಗೊತ್ತಾಯ್ತದ? ಇವಾಗ ನೀರ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕಮ್ಮೆ? ನಿಮ್ಗೆ ನೀರ್ ಬೇಕಂದ್ರೆ ನಿಮ್ ಮನೆ ಪಕ್ಕದವ್ರು ಕೇಳಿ, ಇವಾಗ ಅರ್ಜೆಂಟ್ ಬೇಕಿದ್ರೆ. ಓಕೆ, ಯಾವ ಬತ್ತಿ ಮಂಡ್ಯ ಕಡೆ? ನಾನ್ ಮುಂದಿನ ವಾರ ಬರ್ತಾ ಇದ್ದೀನಿ, ಪ್ಲೀಸ್ ಟಿಕೆಟ್ ಬುಕ್ ಮಾಡಿ. ಓಕೆ ಓಕೆ ಕಣಮ್ಮಿ, ಐ ಲವ್ ಯು. ಬಾಯ್. ನೋ, ಐ ಡೋಂಟ್ ಲವ್ ಯು. ಸೂಪರ್. ಓ ಒಂದ್ ನಿಮಿಷ ಇರಿ, ಇದಕ್ಕೆ ಗೆಟಪ್ ಇರ್ಬೇಕು. ಹಾ ವೆರಿ ಗುಡ್. ఎవరది? నేను విజయరాజేంద్ర బహద్దూర్. నువ్వా? తీరా తలుపు తీరా. ఏ నాగవల్లి, నీకేం కావాలో చెప్పు. నాకు నువ్వు కావాలరా. ఎందుకు? నిన్ను చంపాన్రా. నిన్ను చంపే వరకు నాకు నిద్ర పోవన్రా. ಇವತ್ತು ಶೋ ಅಲ್ಲಿ ಇದೀನಿ, ನಾಳೆ చెప్పಮ್ಮ ನೀನು. ఈ రోజు కాదురా, ಹಾ వచ్చే దుర్గాష్టమి రోజు నిన్ను చంపకపోతే నా పేరు నాగవల్లి కాదురా. నాగవల్లి కాదురా. అదేం చెంత చంపు బా. ವಿಜಯ್ ರಾಘವೇಂದ್ರ ಎಲ್ಲಿ? ಅದು ವಿಜಯ ರಾಘವೇಂದ್ರ ಅಲ್ಲ, ವಿಜಯ ರಾಜೇಂದ್ರ ಬಹದ್ದೂರು. ಈಗ ಯಾಕಮ್ಮ ಇಲ್ಲಿಗೆ ಬಂದೆ, ಅದನ್ನ ಹೇಳಮ್ಮ ಹೋಗ್ಲಿ. ವಾಟ್ ಆರ್ ಯು ಟಾಕಿಂಗ್ ಸೃಜಾ? That Vijay Raghavendra Bahadur has killed my sweetheart Ram Krishna. ರಾಮನಾಥಮ್ಮ, ರಾಮಕೃಷ್ಣ ಅಲ್ಲ. ಒಟ್ಟಲ್ಲಿ ನನ್ನ ಡ್ಯಾನ್ಸರ್ ಬಾಯ್ ಫ್ರೆಂಡ್ ರಾಮ್ ಕೃಷ್ಣನೋ ರಾಮನಾಥನೋ ಅವನ್ನ ಕಿಲ್ ಮಾಡಿರೋದು ವಿಜಯ್ ರಾಘವೇಂದ್ರ ಬಹದ್ದೂರ್. ಅವನ ಮೇಲೆ ನಾನು ಸೇಡ್ ತೀರಿಸ್ಕೊಳ್ಳೇಬೇಕು. ಯಾವ್ದಮ್ಮ ಇದು? ಇನ್ನೋ ನೀನು ಅದೇ ಹುಡುಗನ್ ಲವ್ ಮಾಡ್ಕೊಂಡು, ಎಷ್ಟ್ ಜನ ಹುಡುಗರು ಸಿಗ್ತಾರೆ, ಬೇರೆ ಯಾರನ್ನಾದ್ರೂ ಲವ್ ಮಾಡ್ಕೊಂಡು ಆರಾಮಾಗಿ ಸೆಟ್ಲ್ ಆಗೋ ಲೈಫಲ್ಲಿ. ಗಾಳಿಯಾಗಿ ಬೆಂಕಿಯಾಗಿ ಹಗಲು ರಾತ್ರಿ ಕಾಡುವೆ.
ಬಾರೆ ಬಾ ಕಾಮಿನಿ. ಅಯ್ಯೋ ಅವಾಗ್ಲಿಂದ ನನ್ ಫಾಲೋ ಮಾಡ್ಕೊಂಡ್ ಬರ್ತಿದಾನಲ್ಲಪ್ಪ ಇವನು. ಒಕ್ಕೋ ನೇನು ಕಾಮಿನಿ ರಾದುರಾ, ನಾನು ನಾಗವಲ್ಲಿರಾ. ಸೃಜಾ 2 ಸೂಪರ್ ಹಿಟ್ ಫಿಲಮ್ ಸೃಜಾ. ನಾನಿನ್ನ ಬಿಡಲಾರೆ ಟೈಮ್ನಿಂದ ಇವನ್ ನನ್ ಫಾಲೋ ಮಾಡ್ಕೊಂಡೇ ಬಂದಿದ್ದಾನೆ. ಏ ಮುಖ ನೋಡ್ಕೊಳ ಕನ್ನಡಿಲಿ. ಫಸ್ಟ್ ನಿನ್ನ ಮುಖ ಕನ್ನಡಿಲಿ ನೋಡ್ಕೋ. ಯಾವಾಗ್ಲೂ ತಲೆ ಕೂದ್ಲು ಹಿಂಗ್ ಕೆದರ್ಕೊಂಡು ಇಷ್ಟ ದಪ್ಪ ಕುಂಕುಮ ಇಟ್ಕೊಂಡು ಕಣ್ ತುಂಬಾ ಹಿಂಗ್ ಕಾಡ್ಗೆ ಹಾಕೊಂಡು ಇದೊಂದೇ ಸೀರೆ ಉಟ್ಕೊಂಡು ನೀನೇನ್ ರಾಣಿ ತರ ಕಾಣಿಸ್ತಾ ಇದೀಯ ಅನ್ಕೊಂಡ್ಯಾ? ನಿನ್ನ ಚಂಪತಾನ್ರ, ನಿನ್ನ ಚಂಪತಾನೆ. ನಾನ್ ಕನ್ನಡ ದೆವ್ವ, ತೆಲುಗು రాదు. రాకుంటే నన్ను ఎందుకు లవ్ చేశారు? ఫస్ట్ గో లర్న్ తెలుగు అండ్ కమ్ రా. ಆಂಧ್ರದಿಂದ ಕರ್ನಾಟಕಕ್ಕೆ ಬಂದಿರೋ ದೆವ್ವ ನೀನು. ಕನ್ನಡ ಕಲಿಬೇಕಾಗಿರೋದ್ ನೀನು. ನಾನು ನಿನ್ನನ್ ಬೇಕಾದ್ರೆ ಬಿಡ್ತೀನಿ, ಆದ್ರೆ ಲವ್ಗೋಸ್ಕರ ಭಾಷೆ ಬಿಡಲ್ಲ. ಕನ್ನಡಿಗ ನಾನು ಮನುಷ್ಯ ಆಗಿದ್ರು ಅಷ್ಟೇ, ಸತ್ ದೆವ್ವ ಆದ್ರೂ ಅಷ್ಟೇ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ವಾಟ್ ಇಸ್ ದಿಸ್? ನಾನು ಒನ್ ಅಂಡ್ ಓನ್ಲಿ ಲೇಡಿ ದೇವ, ನನ್ ಜೊತೆ ಹೀಗೆಲ್ಲ ಮಾತಾಡೋದ? ನೂಕು ಮನುಷ್ಯತ್ವ ಲೇದಾ? ಮನುಷ್ಯ ಆಗಿದ್ದಾಗ ಮನುಷ್ಯತ್ವ, ದೆವ್ವ ಆದ್ಮೇಲೆ ಬರೀ ದೆವ್ವತ್ವ. ಕಾಮಿನಿ ಬಾ, ಕಾಮಿನಿ ರಾ, ಕಾಮಿನಿ ಬಾ. నేను కామిని కాదురా. వద్దు, నువ్వు నాకు వద్దురా. ಛೇ, ನಾನ್ ಲವ್ ಮಾಡೋರು ಹುಡುಗಿರ್ಗೆ ಹಾಗೆಲ್ಲ ಒದಿಯಲ್ಲ. ನಾನು ಯಾರು? ಒನ್ ಅಂಡ್ ಓನ್ಲಿ ರಾಜನರ್ತಕಿ. ನಾನ್ ಹಿಂಗೊಂದ್ ಸ್ಟೆಪ್ ಹಾಕಿದ್ರೆ ಸಾಕು, ರಾಜಾದಿರಾಜರು ರಾಘವೇಂದ್ರ ಬಹದ್ದೂರ್ಗಳು ರಾಜ್ಯಾನೇ ಬಿಟ್ಕೊಡ್ತಾರ ನಂಗೆ, ರಾಜ್ಯಾನೇ. ವಿನೋದ ಹಾಕೋ ಮ್ಯೂಸಿಕ್. ಚುಮ್ ತಚುಮ್ ತರ್ಗಿಡದ ಚುಮ್ ತಚುಮ್ ತರ್ಗಿಡದ ಚಿಮ್ ತಚುಮ್ ತಕಿಟತ ತಗದಿನ್ ದಿನ್ ನಕ್ಕದಗದಿನ್ ತಗದಿನ್ ದಿನ್ ನತ್ತರ್ಗದಂ ತರ್ಗದಂ ತಾ ದಿನ್ ತಕಿಟಕದಗದ. ವಿನೋದ ನಿಲ್ಲಿಸ್ಲಿಲ್ಲ, ನಿಜವಾಗ್ಲೂ ಒಡೆ ಸಾಯ್ಸಾಕ್ಬಿಟ್ಟು ನಿನ್ ದೆವ್ವ ಮಾಡ್ಬಿಡ್ತೀನಿ. ನೀನ್ ಯಾಕಪ್ಪ ಹಂಗೋಯ್ತಾ ಇದ್ಯಾ? ಇವ್ರು ಆಗ್ತಿರೋ ಸ್ಟೆಪ್ ನೋಡಿದ್ರೆ ಸತ್ತೋಗಿರೋ ನನ್ನ ಮತ್ತೆ ಸಾಯಿಸ್ಬಿಡಂಗಿದ್ದಾರೆ ಸರ್. ನನಗೆ ಈ ಕಾಮಿನಿ ಬೇಡ, ಚಾಂದಿನಿನೇ ಓಕೆ. ಚಾಂದಿನಿ ರೇ ವರಲಕ್ಷ್ಮಿ, ನಿಮ್ಮನ್ನೊಂದು ದೆವ್ವನೂ ಓಕೆ ಮಾಡ್ಲಿಲ್ವಲ್ರಿ? ನನ್ನೇ ಒದ್ದು ಅಂಟಾವ? ಯಾರದೇ? ಸೊ ಆಕೆ ಟೀಮ್ನವರು ಮಜಾ ಟಾಕೀಸ್ಗೆ ಬಂದಿರಿ. ಹೋಪ್ ಯು ಆಲ್ ಹ್ಯಾಡ್ ಗುಡ್ ಟೈಮ್. ವೆರಿ ಗುಡ್ ಟೈಮ್. ಓಕೆ, ನಿಮ್ಮ ಚಿತ್ರ ಸಾಕಷ್ಟು ಸೆನ್ಸೇಷನ್ ಕ್ರಿಯೇಟ್ ಆಗಿದೆ ಅಂಡ್ ಒನ್ಸ್ ಅಗೇನ್ ವಂಡರ್ಫುಲ್ ಟೀಮ್. ಸೊ ಆಲ್ ದ ವೆರಿ ಬೆಸ್ಟ್ ನಮ್ಮ ಕಡೆಯಿಂದ. ಕಂಗ್ರ್ಯಾಚುಲೇಷನ್ಸ್ ರಾಜ್ಯ ಪ್ರಶಸ್ತಿ ವಿಜೇತರು. ಎಲ್ಲ ತಕ್ಕು ನಗೆಯ ಮತ್ತು ನೀಡು ಮಾಸ್ರಜ ಮಜಾ 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 ಜನ ಮಜಾಟ ಮಜಾಟ. ವೀಕ್ಷಕರೇ, ಸೂಪರ್ ಡೂಪರ್ ಆದಂತ ಎಪಿಸೋಡ್ ಅನ್ನ ಮುಗಿಸ್ತಾ ಇದೀವಿ. ನಗ್ತಾರಿ ನಗಿಸ್ತಾರಿ, ಬಿಕಾಸ್ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ದಯವಿಟ್ಟು ಗಿಡ ನೆಡಿ, ನೀರನ್ನು ಉಳಿಸಿ. ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್. ಥ್ಯಾಂಕ್ ಯು, ಗುಡ್ ನೈಟ್, ಬಾಯ್. ರಮ್ಮ, ಇವ್ರ ಹತ್ರ ಮಾತಾಡ್ತಾ ಇರ್ತೀನಿ, ಅಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ಡೋರ್ ಓಪನ್ ಮಾಡಮ್ಮ. ಏನಮ್ಮ? ಸಾರಿ, ಲೇಟ್ ಆಗೋಯ್ತು. ಯಾಕೆಲ್ಲ ನಿಂತಿದ್ದೀರಾ? ಸಾರಿ. ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ರ? ಇಲ್ಲಪ್ಪ. ಹಾಯ್ ಮಗ. ಇಷ್ಟೊತ್ತವರೆಗೂ ಪ್ರೋಗ್ರಾಮ್ ನಡೆಸ್ಕೊಡ್ತಾ ಇದ್ಯಾರು? ಪ್ರೋಗ್ರಾಮ ಈಗ ಬರ್ತಾ ಇದೀನಿ, ನಾನು ಮಾರ್ಕೆಟ್ಗೆ ಹೋಗಿದ್ದೆ. ಇಷ್ಟೊತ್ತವರೆಗೂ ನಮ್ ಜೊತೆನೇ ಇದೆಯಲ್ಲ? ಇಲ್ಲ ಅವರ್ ಆಡಿಯನ್ಸ್ ಹೇಗಿದ್ರಿ? ಸೂಪರ್. ಅವ್ರ ಜಿಲ್ಲ ಸೂಪರ್. ಅವ್ರ ನೈಸ್ ಪೊಲ್ಯೂಷನ್ ಸೂಪರ್. ಏನಾಯ್ತು? ಏನಾಯ್ತ್ರಪ್ಪ? ಶೋ ಶುರು ಮಾಡೋಣ. ಇಷ್ಟೊತ್ತವರೆಗೂ ನಡೀತಲ್ಲೋ? ಈಗ ಶೋ ಮುಗೀತೀಗ. ಇಲ್ಲಿ ನೋಡಿಲ್ಲ, ಶೋ ಮುಗೀತಾ? ಪಾಟ್ ಎಲ್ಲ ಕೊಟ್ಟಿದ್ಯಲ್ಲ. ಯಾಕ್ರ ಮುಂಚೆನೆ ಗಿಡ ಕೊಟ್ಟಿದ್ದೀರಾ? ಶೋ ಮಾಡೋದ್ ಬೇಡ್ವೇನ್ರು? ನೀವೇ ಕೊಟ್ಟಿದ್ದು ಸೃಜನ್. ನಾನಾ?
ಸರ್ ಇವಾಗ ಬರ್ತಾ ಇದೀನಿ ನಾನು. ಶೋ ಮಾಡಿದ್ ಯಾರು ಮತ್ತೆ? ಶೋ ಮಾಡಿದ ಮುಗೀತು. ಶೋ